ಒಳಗೆ ಶುರು ಮಾಡ್ತೀವಿ. ಅದಕ್ಕೆ ಎಲ್ಲರಿಗೂ ಹತ್ತುದಿಲ್ಲ ಅಂತಿದ್ರು ಅವ್ರು. ಎಲ್ಲೋ ಒಬ್ಬ ಹಿಂದಿನ ಜನ್ಮದ ದುಡುಕಿ ಈಗಿನ ಪ್ರಯತ್ನ ಮಾಡ್ಬೇಕು. ಉತ್ಕಟ ಇಚ್ಛಾ ಇಲ್ಲೇ ಏನು ಮಾಡೋದು ಕೆಲಸ ಆಗ್ಬೇಕು. ಎದ್ರ ಬಗ್ಗೆ ಇಚ್ಛಾ ಆಯ್ತು ನೋಡ್ಕೊಳ್ಳಿ. ಜಗತ್ತಿನ ವಸ್ತುಗಳನ್ನು ಹೊಂದಿ ಸುಖ ಹೊಂದಬೇಕನ್ನೋ ಇಚ್ಛಾ ಎಲ್ಲಿ ಮಠ ಇರ್ತೈತೆ ಅಲ್ಲಿ ಮಠ ದುಃಖ ನಿನಗೂ ಹೋಗುದಿಲ್ಲ. ಎಲ್ಲ ಮನಸ್ಸು ಮಲಿನ ಆದದ್ದ ಅದಕ್ಕೆ. ಅದರ ಇಚ್ಛೆ ಭೋಗದ ಇಚ್ಛಾ ಏನೈತಲ್ಲ, ಮನುಷ್ಯನ ಮಾಲಿನ್ಯಕ್ಕೆ ಅದೇ ಕಾರಣ. ಅದಕ್ಕೆ ಹೃದಯದ ಭೋಗ್ಯಚ್ಛತ್ವರ ಇದೆ ಅಂತ. ಅವಾಗ ಹೃದಯ ಪರಿಶುದ್ಧಿ ಆಕೈತಿ. ಅವಾಗ ಇದನ್ನ ಅನುಭವ ಮಾಡ್ಕೊಳಕ್ ಬರ್ತೈತಿ. ಏನು ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಹಂಗಾರೆ ಎಲ್ಲರೂ ಬಂದುಬಿಟ್ಟಾರೆ. ಇದನ್ನು ಹೃದಯಗತವಾದಂತಹ ಭೋಗ ವಾಸನೆಗಳು ಏನದಾವಲ್ಲ, ಅದ ನಮ್ಮ ಮನುಷ್ಯನ ಮಾಲಿನ್ಯಕ್ಕೆ ಕಾರಣ. ಅವನು ವಿವೇಕದಿಂದ ಆ ವಾಸನೆಗಳನ್ನು ನಾಶ ಮಾಡಿಕೊಂಡು ಅವರು ಹೃದಯ ಪರಿಶುದ್ಧಿ ಆತವು. ಅವ್ರಿಗೆ ಅನುಭವ ಬರ್ತದೆ. ಅಂತಃಕರಣ ಸ್ವಚ್ಛ ಆಗದೆ ಹೊರತಿದ ಅನುಭವಕ್ಕೆ ಬರೋದಿಲ್ಲ ಅಂದಾರ. ಸ್ವಚ್ಛ ಆಗ್ಬೇಕಂತಂದ್ರೆ ವಿಚಾರದಿಂದ ಅದರ ವಾಸನೆಗಳನ್ನು ನಾಶ ಮಾಡ್ಕೊ. ವಾಸನೆ ಉರಿಸದೆ ಅಂತ ಯಾಕೆ ಹೇಳ್ಯಾರ? ಪೂರ್ಣ ಅವನು ಸುಟ್ಟು ಹಾಕ. ಉರಿಸದೆ ಅಂದ್ರೆ ಸುಟ್ಟು ಹಾಕಿಬಿಡೋದು. ಪುನಃ ವಾಸನೆ ಉದಯ ಆಗಬಾರ್ದು. ನಿನಗೆ ಯಾವ ವಾಸನೆ ತಿನ್ಬೇಕನ್ನೋದಿಲ್ಲ, ನೋಡ್ಬೇಕನ್ನೋದಿಲ್ಲ, ಮೋಶ ನೋಡ್ಬೇಕನ್ನೋದಿಲ್ಲ, ಮುಟ್ಟಬೇಕು, ಯಾವ ವಾಸನೂ ಉಳಿದಿಲ್ಲ. ಅವನ ವಿಚಾರದಿಂದ ವಾಸನೆಗಳನ್ನೆಲ್ಲ ಸುಟ್ಟು ಹಾಕವು. ಜ್ಞಾನದಿಂದ ಅವನು ಭಸ್ಮ ಮಾಡಿದಂದ್ರೆ ವಾಸನ, ಅವಾಗ ನಿನಗೆ ಧ್ಯಾನ ಕುಂಡ್ರಲಿಕ್ಕೆ ಒಲ ಹೋಗ್ತದೆ. ಇಲ್ಲ ಅಂದ್ರೆ ವಾಸನ ಕೊಂಡ್ರು ಹೊಡೆದಿಲ್ಲ ಅವನು. ಹೌದಿಲ್ಲ? ತುಂಬಿಕೊಂಡ ಒಳಗೆ ವಾಸನೆಗಳು ಬೇಕಾದಂಗೆ ಕೇಳ್ತೇನೆ ಅಂದ್ರೆ ವಾಸನೆ ಹೋಗಿಲ್ಲ. ಕೇಳಕ್ಕೆ ಅಷ್ಟಾತೆ ಹೊರ್ತಿದ್ದು ಅದನ್ನ ಅನುಭವ ತೊಗೊಳಕ್ಕಾಗಬಲ್ಲ ಅಂತ. ಯಾಕಂದ್ರೆ ವಾಸನೆಗಳ ಪ್ರಬಲ ಮುಂದಿನ ಸಂಸ್ಕಾರವೇ ಮುಂಬರುವುದರಿಂದ, ಮುಂದಿನ ಬಲಾದಿ ಸಂಸ್ಕಾರವೇ ಅಂತ ಆಗದು ಹೊರ ವಿವೇಕಿಗೆ. ಭಾಳ ಶಾನೆತನ ಆಯ್ತಪ್ಪ ಅವನು. ಏನು ಪಾಡ್ಡು ಪಂಡಿತಪ್ಪ ಅವನು. ಜನರೆಲ್ಲ ಕಡೆಯಿಂದ ಹೊಗಳಿಸ್ಕೊಂಡನು. ಈಗೇನು ಜಗತ್ತನೇನು ಕೊಂಡಾಡಿದಪ್ಪ, ಇಂಥ ಹೇಳಮ್ಮ ಇಲ್ಲಪ್ಪ. ಏನೀಗ ಸದ್ದ ಉತ್ಥಾನಾಗಿ ಬಂದು ಹೇಳಾಕತ್ತಾನ ನಂಗೆ ಹೇಳ್ತೀಪ್ಪ. ಹೌದಿಲ್ಲ? ಆದರೆ ಅದನ್ನು ಅನುಭವಕ್ಕೆ ತೊಗೊಳಕ್ಕಾಗಲ್ಲ. ಯಾಕಂದ್ರೆ ವಾಸನೆಗಳು ಹಂಗೆ ಅದು. ನಿನ್ನಲ್ಲಿ ಅದು ಅನುಭವಕ್ಕೆ ಬರ್ತದೆ ಅಂದ್ರೆ ಅದು ಹೋಗ್ಯಾವ ಅಂತ ತಿಳ್ಕೋಬೇಕು. ವಾಸನೆಗಳು ಯಾಕೆ ನಮಗೆ ಬರೋದು ಅಂದ್ರೆ ಅದಾವ ಹಂಗೆ ಗಟ್ಟಿ. ನೀ ಹೇಗದಂಗೆ ಹೇಳೋದು ಕೇಳೋದು ಮಾಡಿ ನೀ ಬಾಣಿ ಅಂತವು. ಯಾಕ್ರಿ ಎಷ್ಟೊತ್ತೀನಿ ಕೈ ಬಿಡುವರೆಗೆ ಬಂದು ನಿನಗೆ ಯಾಕ್ರಿ ಹೇಳ್ಕೊಂಡು ಹೋಗ್ಕೊ. ನೀ ಎಷ್ಟೊಂದು ದೃಢ ನಿರ್ಧಾರದಿಂದ ಈ ಅಭ್ಯಾಸದ ತುಡಿದ ಅಷ್ಟೇ ಪ್ರಬಲವಾದ ವಾಸನೆಗಳು ನಿನ್ನನ್ನು ಮತ್ತೆ ಕೇಳುತ್ತಾವ ಮೋಹಕ್ಕ. ಅದಕ್ಕೆ ಬೇಕಾದಂತಹ ವಿಚಾರ ಐತಂದ್ರು ನಿನ್ನನ್ನು ಮುಂದಕ್ಕೆ ಹೋಗಿಬಿಡುದು. ಬಲಾಢ್ಯವಾಗಿದ್ದೈತಿ. ಬಲವತಿ ಆಶಾ ಬಲವತಿ ರಾಜನ್ ಅಂತದ್ಕ ಬಹಳ ಬಲಾಢ್ಯವಾದ ಐತ. ಅದಕ್ಕಿಂತ ಬಲಾಢ್ಯ ಆದಾಗ ಶೇರಿಗೆ ಸವ್ವಾ ಶೇರ್ ಆಗಬೇಕಂತ. ಅದು ಹಗರ ಬಗರ ಕೆಲಸ ಇಲ್ಲ. ಅದು ಆಶೆಯನ್ನು ಒಳಗೆ ವಾಸನೆಗಳನ್ನು ನಾಶ ಮಾಡ್ಕೋದಂದ್ರೆ ಸಾಮಾನ್ಯ ಜನರ ಕೆಲಸ ಅಲ್ಲ. ವಿಶೇಷವಾಗಿ ಪ್ರಯತ್ನ ಮಾಡ್ಬೇಕಾಗತ್ತೆ. ಹಂಗೆ ಮೇಲೆ ಹೇಳಿರ ಕೇಳಿರಲ್ಲ ಬಂತಿದ್ರಲ್ಲ. ಅದಕ್ಕೆ ಬರೋಬ್ಬರಿ ಶಾಸನನೇ ಮಾಡ್ಬೇಕು. ಅದಕ್ಕೆ ಬರೋಬ್ಬರಿ ಅಂದಾಗ ಬರೋಬ್ಬರಿ ಆಗ್ಬೇಕು. ಎಷ್ಟು ಹೇಳಿದ್ರು ಕೊಜ್ಜ ಮನಸ್ಸು, ಎಷ್ಟು ಹೇಳಿದ್ರು ಮತ್ತು ಚಾಳಿ ಕೂಡ ಬಂದ ಸರಿಗಾಡು ಚಾಳಿ ಮತ್ತು ಹೊರಗ ಹುಡುಕಿನಂತೈತಿ. ಹೊರಮುಖ ವೃತ್ತಿ ಅದ್ರಾಗ ಹುಡುಕಿನಂತೈತಿ. ಹೌದಿಲ್ಲ? ಹೊರಗಡೆ ಅದಕ್ಕೆ ಸಂಘ ಬೇಕಿದಕ್ಕೆ. ಇದರ ಅಭ್ಯಾಸ ಗಟ್ಟಿ ಆಗ್ಬೇಕಂತಂದ್ರೆ ನಿರಂತರ ಇದರ ಸಂಘದಾಗ
ಜನ್ಮ ಹೋಗೋ ತನಕ ಈ ಸಂಘವನ್ನು ಇದ್ರೆ ಏನಾರ ನಿನಗೆ ಸಂಸ್ಕಾರ ಗಟ್ಟಿಕತೆ ಹೋಗ್ತದೆ. ಬಿಡು ಬಿಡು ಪುರುಸತ್ಲೆ ಹೊಕ್ಕಿಯಲ್ಲಿ ಹರಿಗಿಡಕ್ಕೆ ಅದ ಸುದ್ದಿಯಾಕ ಆಗ್ತೈತಿ. ಎದ್ರ ನೆನಪು ಮಾಡ್ತೀಯ ಅದು ಗಟ್ಟಿಕತಿ. ಏನ್ ನೆನಪು ಮಾಡ್ತೀಯ ಅದು ಇರ್ತೈತಿ ನಿನಗೆ. ಜಗತ್ತಿನಲ್ಲಿ ಏನಾರ ನೆನಪು ಮಾಡೋದು ಕೈ ಬಿಟ್ಟ ನೀ ಆರಾಮಿರ್ತೀವಿ. ಈ ಜಗತ್ತಿನಲ್ಲಿ ಸುದ್ದಿ ನೆನಪು ಮಾಡಿದ್ರೆ ಆರಾಮ್ ಕಳ್ಕೊತೀನಿ. ನಿನ್ನ ಬಗ್ಗೆ ಹೇಳೋದು ಕೇಳೋದು ಮಾಡ್ಕೊಂತ ಇದ್ರೆ ಏನಾರ ಇದು ಅನುಭವಕ್ಕೆ ಬರ್ತೈತಿ ನೋಡಿ. ಇದು ಗಟ್ಟಿ ಆಗ್ಬೇಕದು ಆತ್ಮವಿಚಾರ. ಹೇಳುವಾಗ ಅದ ಐತಿ, ಬಿಟ್ಟರು ಅದ ಒಳಗ, ಅದಕ್ಕಿಂತ ಡಬಲ್ ಒಳಗ ಅನುಸಂಧಾನ ನಡಿಬೇಕು. ಹಂಗ ಮಹಾತ್ಮರ ಸ್ಥಿತಿ ಇರ್ತದ ಒಳಗೆ ಆಂತರಿಕವಾಗಿ. ಅವ್ರು ಹೊರಗೆ ಬಂದು ಹೊರಮುಖ ಆಗಿ ಬರೋಕೆ ಹೇಳಾಕ ಇರ್ತದ ಅಂದ್ರೂ ಸುಧಾ ವೃತ್ತಿ ಅದ ಆಕಾರ ಆಗಿರ್ತದೆ. ಬಿಟ್ಟು ಕುಳ್ಳೆ ಅಂತೆ ವೃತ್ತಿ ಅಲ್ಲೇ ತಲ್ಲೀನಾಗಿರ್ತೈತಿ. ಆತ್ಮಕ್ರೀಡಾ, ಆತ್ಮರಥ, ಆತ್ಮಾನಂದ ಅಂತಾರಲ್ಲ, ಅದ ವೃತ್ತಿ ಅವನ ಸ್ಥಿತಿನ ಆಗಿರ್ತೈತಿ ಮಹಾತ್ಮರ. ಆತ್ಮ ಮಿಥುನ ಅಲ್ಲೇ ಅವಾಗ ಮುಳುಗಿ ಬಿಟ್ಟಿರ್ತೈತಿ ಅದು. ಹಂಗೆ ನಮಗೆ ಆಗ್ಬೇಕಲ್ಲ. ನಾವು ಹೊರಗೆ ಓಡ್ತೈತಿ ಬಿಡು ಬಿಡು ಬಿಡಿಸೋತಿ ಒತ್ತಾಯ ಮಾಡಿರಂತೆ ಜಿಗದದ್ದೇ ಹೋಗ್ತೈತಿ. ಮತ್ತೆ ಅದಕ್ಕೆ ವಿವೇಕದಿಂದ ಅದಕ್ಕೆ ಬುದ್ಧಿ ಹೇಳಿ ಮನಸ್ಸಿಗೆ ಏನ್ಲಿ ಮನಸ್ಸು ಎಷ್ಟಂತಪ್ಪ ನಿನ್ನ ಇದನ್ನು ಹುಕ್ಕಿ ಎಲ್ಲ ಅನರ್ಥ ಮಾಡ್ಕೊಂಡೆ. ನಿನ್ನ ಜೀವನ ಎಲ್ಲ ವ್ಯರ್ಥ ಮಾಡಿದೆಲ್ಲ. ಮನಸ್ಸಿಗೆ ಬುದ್ಧಿ ಹೇಳಿ ಅದನ್ನು ಇದಕ್ಕೆ ಸರಿಸ್ಬೇಕು. ಯುಕ್ತಿಗಳಿಂದ ಅದನ್ನು ಮನಸ್ಸನ್ನು ರಂಭಿಸಿ ಅದ್ರ ಕೆಲಸ ಮಾಡ್ಕೋಬೇಕು ನೋಡ್ರಿ. ಹಠ ಮಾಡಕ್ಕೆ ಹೋದೆ ಅಂದ್ರೆ ನಿನಗೆ ಅನಾಹುತ ಮಾಡ್ತದೆ. ಮನಸ್ಸನ್ನು ರಂಭಿಸ್ಕೊಂತ ಹೋಗಿ ಅದಕ್ಕೆ ತಿಳುವಳಿಕೆ ಮಾಡ್ಕೋಬೇಕು. ಮನಸ್ಸನ್ನು ಆತ್ಮಭಾವದಲ್ಲಿ ನಿಲ್ಲಿಸುವಂಥ ಪ್ರಯತ್ನ ಅದ ಯೋಗ. ಆತ್ಮ ರಥರಾಗಿರುವ ಬೇರೊಂದು ಯೋಗದಳು ಬಳಲದೆ ಆನಂದವನ್ನೇ ಸೂರೆಗೊಡುವ ಆತ್ಮನೇ ಜನಿಷ್ಠರಾಗಿರುವ ನಿನ್ನಲ್ಲೇ ಐತೆಪ್ಪ ಅನ್ನೋದನ್ನ ತಿಳ್ಕೊ. ನಿನ್ನ ಬಿಟ್ಟ ಹೊರಗೆ ಹೋಗ್ತೀನಿ ಆ ಯೋಗ ಈ ಯೋಗ ಅಂತೇಳಿ ಎಲ್ಲಿ ನಿನ್ನ ಬಿಟ್ಟ ಹುಡುಕೋದಲ್ಲ. ನಿನ್ನನ್ನು ನೆನಪಿಗೆ ತಂದು ಕೊಡ್ತಾವ ನಾವು ಯೋಗ. ನಿನ್ನನ್ನು ನೀ ನೆನಪು ಮಾಡ್ಕೋದ ಯೋಗ. ನೀನ ಅದ ಅದಿ ಅಂತ ತಿಳ್ಕೋದ ಯೋಗ. ನಾವು ಅನ್ಯವಾಗಿ ಐತಿ ಅಂತ ಹೊರಗೆ ಹುಡುಕಾಕ ಹೋಗ್ತೇವ. ಅಲ್ಲಿ ಇಲ್ಲಿ ದೇವ್ರೈತಿ, ಇಲ್ಲಿ ಸುಖ ಐತಿ. ಎಲ್ಲಿ ಐತಿ ನಿನ್ನ ಬಿಟ್ಟು? ಎಲ್ಲೈತಿ? ನಿನ್ನಲ್ಲೇ ಐತಿ ಅಂತ ತಿಳ್ಕೋದು. ಅನ್ಯದ್ರಾಗ ಹುಡುಕೋದು ಕೈ ಬಿಡೋದ ಯೋಗ. ಅನ್ಯದ್ರಾಗ ಹುಡುಕಾಕತ್ತಿಲ್ಲ, ಇನ್ನೂ ಹೋಗಲ್ಲ ಚಾಳಿ ಮುದುಕಾದಿ. ಇನ್ನ ಅದ್ರಾಗೈತಿ ಇದ್ರಾಗೈತಿ. ನಿನ್ನೊಳಗಿದ್ದದ್ದು ನಿನ್ನೊಳಗುವುದು ಸತ್ಯ ಪದವು. ಅದನ್ನು ಅನುಭವದಿಂದ ನೋಡ್ಬೇಕಂದ್ರೆ ಇಂದ್ರಿಯಗಳ ವ್ಯಾಪಾರ ಬಂದ್ ಮಾಡ್ಬೇಕು. ಮನೋನಿಗ್ರಹ, ಇಂದ್ರಿಯ ನಿಗ್ರಹ, ಶಮ ದಮ ಬೇಕಾಕೈತಿ. ಅದಕ್ಕೆ ಅಂದಾಗ ನಮಗೆ ಇದರ ಅನುಭವ ಆಕೈತಿ. ನನ್ನೊಳಗೆ ಐತಿ ಅನ್ನೋದು ಅನುಭವ ನಾವು ಹೊಂದಬೇಕಂದ್ರೆ ಇದು ವ್ಯಾಪಾರ ಬಂದ್ ಮಾಡ್ಬೇಕು. ಅದನ್ನು ಬಂದ್ ಮಾಡೋಣ. ಒಂದಿನ ಸೂಟಿ ಇಲ್ಪ ಅದಕ್ಕೆ. ಯಾಕ್ರಿ? ವಾರದಾಗ ಒಂದಿನ ಸೂಟಿ ತಗೋತೀವಿ ಅಂತಾರೆ. ಅದನ್ನ ಬಂಧನ ಮಾಡ್ತೀಯ, ಎಲ್ಲ ವ್ಯಾಪಾರ ಬಂದ್ ಮಾಡೋದು. ಉಪವಾಸ ಅಂತಾರೆ ಅದಕ್ಕೆ. ಯಾವ ವಿಷಯ ಚಿಂತನೂ ಬಿಡು. ಬರೀ ಹೊಟ್ಟೆ ಶರೀರ ಉಪವಾಸ ಅಷ್ಟೇ ಅಲ್ಲ, ಮನಸ್ಸಿಗೆ ಉಪವಾಸ. ವಿಷಯ ಚಿಂತನೆ ಮಾಡೋಂಗಿಲ್ಲ ಇವತ್ತು. ಆಕೈತೆ ನಿಜವಾದ ಉಪವಾಸ ಅಂದ್ರೆ ಇವೆಲ್ಲ ಇಂದ್ರಿಯಗಳ ವ್ಯಾಪಾರವನ್ನು ಬಂದ್ ಮಾಡೋದು. ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೋದು ಉಪವಾಸ. ಬರೀ ತಿನ್ನೋದು ಒಂದು ಬಿಟ್ಟು ಅದು ಶರೀರ ಉಪವಾಸ ಮಾಡಿದ್ರೆ ಶರೀರ ಆರಾಮ ಇರ್ತೈತಿ. ಮಾನಸಿಕ ಉಪವಾಸ ಮಾಡಿದ್ರೆ ಮನಸ್ಸು ಆರಾಮ. ಉಪಸಮೇತಿ ವಾಸ ಐತಿ ಉಪವಾಸ. ಉಪನ ಸಮೀಪ, ಮನಸ್ಸು ಆನಂದದ ಸಮೀಪ ಮನಸ್ಸನ್ನು ನಿಲ್ಲಿಸುವುದಕ್ಕೆ ಉಪವಾಸ ಅಂತಾರೆ. ಅಲ್ಲಿ ಅನ್ಯ ಚಿಂತನೆಯನ್ನೆಲ್ಲ ಮಾಡೋದು ಕೈ ಬಿಡೋದು. ಇವತ್ತೇನು ಮಾಡೋಂಗಿಲ್ಲಪ್ಪ. ಯಾವ ವಿಚಾರಕ್ಕೂ ಆಸ್ಪದ ಕೊಡೋಂಗಿಲ್ಲ, ಯಾವ ಕಲ್ಪನೆಗೂ ಆಸ್ಪದ ಕೊಡೋಂಗಿಲ್ಲ. ಅಲ್ಲಿ ಮನಸ್ಸು ಆತ್ಮನಲ್ಲಿ ನೆಲೆಯ ನಿಲ್ಲಿಸೋದು ಉಪವಾಸ. ಆತ್ಮಸಂಸ್ತಂಭನಕೃತ್ವ. ಇದಕ್ಕೆ ಆಸ್ಪದನೆ ಕೊಡೋಂಗಿಲ್ಲ. ಹಂಗೆ ಒಂದು ರೂಢಿ ಇಟ್ಕೊಂಡಿವಿ ನಾವು. ಯಾವ ವಿಚಾರನೂ ಬರೋಂಗಿಲ್ಲ. ಎಲ್ಲ ಬಂದ್ ಮಾಡಿಬಿಡೋದು. ಎಲ್ಲ ಇಂದ್ರಿಯಗಳ ವ್ಯಾಪಾರನೂ ಬಂದ್ ಮಾಡೋದು. ಮನುಷ್ಯನ ವ್ಯಾಪಾರ ಬಂದ್ ಮಾಡಿಬಿಡೋಂಗಿಲ್ಲ.
ಹಂಗ ರೂಢಿ ಮಾಡ್ಕೋಬೇಕು ನಾವು. ಅಂದಾಗ ಇದು ಅನುಭವ ಬರ್ತೈತಿ. ಸಿಕ್ಕಂಗ ಮಾಡೋದು ಯಾಕ್ರಿ, ಹೇಳೋದು ಕೇಳೋದು ಮಾಡೋದು ಎಲ್ಲಿ ನಿನಗೆ ಅನುಭವ? ಹೇಳಿದ್ದು ಕೇಳಿದ್ದು ಎಲ್ಲ ವ್ಯರ್ಥ ಮಾಡಿಬಿಡ್ತಿದ್ದೆ ತಡೆಯಲಿಕ್ಕೆ. ಮತ್ತೆ ಹೊರಗೆ ಸರಿಗೇಡಕ್ಕೆ ಹೋಗಿ ಎಲ್ಲ ಮರ್ತು ಬಿಡ್ತೀಯಲ್ಲ. ಎಷ್ಟು ಅನುಭವ ಬರುವಂಗೆ ಅದನ್ನು ನಾವು ಅನುಭವ ತಂದು ಕೊಟ್ಟರು ಯಾರಿದಿರಿಪ್ಪ ಇದನ್ನು ಲಾಭ ತಗೊಳ್ಳೋರು ಅಂತಿದ್ರು ಜೋರು ಕೂಡ ನಾವು ಒದರ್ಕೋದನ್ನು. ಇಷ್ಟು ಗಂಟಲ ಶೋಷಣೆ ಮಾಡಿ ಎಲ್ಲ ಅನುಭವ ತಂದು ಕೊಟ್ಟರು ಮತ್ತು ಸರಿಗೇಡಕ್ಕೆ ಹೋಗೋದು ಬಿಡೋದಿಲ್ಲ. ಅನ್ಯವಾಗಿ ಏನೈತಿ ನನ್ನ ಬಿಟ್ಟು, ನನ್ನಲ್ಲೇ ಐತೆ ಅನ್ನೋದನ್ನು ನೋಡು. ಅದಕ್ಕೆ ಮನಸ್ಸಿಗೆ ಬುದ್ಧಿ ಹೇಳಿ ಎಲ್ಲಿ ಹೋದರೂ ನಿನಗೆ ಸಿಗೋದು. ಬೇಕಾದ್ರೆ ಜನ್ಮ ಹುಟ್ಟಿ ಬಂದು ಅದ್ರಾಗೈತಿ ಇದ್ರಾಗೈತಿ ಅಂತ ಹುಡುಕಿರೋ ವ್ಯರ್ಥ ನಿನ್ನೆಲ್ಲ ಶ್ರಮ ಎಲ್ಲ ಗುಡ್ಡಕ್ಕಲ್ಲಿ ಹೊತ್ತನ್ನ ನಿರರ್ಥಕ ಶ್ರಮ ನೋಡು. ಅದಕ್ಕೆ ವಿಚಾರ ನಿನ್ನಲ್ಲಿ ವಿವೇಕೋದಯ ಯಾವಾಗ ನೋಡಿದ್ದು ಅವಾಗ ಇದ್ರಾಗ ಏನೂ ಇಲ್ಲಪ್ಪ ಅನ್ನೋದು ಹೊಳಿತೈತಿ ನಿನಗೆ. ತಿಳಿದು ನೋಡಿರಿ ಏನೂ ಇಲ್ರಿ ಅಂತ ಅಂತಾನ ಅದಿಲ್ಲ. ಏನ್ರಿ ತಿಳಿದು ನೋಡಿರಿ ಏನೂ ಇಲ್ಬಿಡ್ರಿ ಇದ್ರಾಗ ಏನು ಸುಳ್ಳ ಬುದ್ಧಿ ಆಡಿದೆ ಗೂದಿ ಹಾಸ್ಕೊಂಡಿವಿ ನಾವು. ಅವಾಗ ಹೇಳಿದ್ರಿ ಬಿಡ್ರಿ ನಮಗೆ ಇದು ಹೊಳಿಲಿಲ್ಲ ನಮಗಿದು. ಯಾಕ್ರಿ ತಾಗದೆ ಬಾಗದು ಬಿಸಿಯಾಗದೆ ಬೆಣ್ಣೆ ಕರಗದು ಅಂತಾರೆ. ಹಿಂಗಾಕೈತೆ ಅನ್ನೋದು ಗೊತ್ತಿದ್ರು ಇದ್ರಾಗ ಬರೋಕ್ಕಾಗಲಿಲ್ಲ ರೀ, ಇದನ್ನು ಬಿಡೋಕ್ಕಾಗಲಿಲ್ಲ ರೀ. ಇದ್ರ ಬೆನ್ನು ಹತ್ಯೆ ಕೆಟ್ಟಿವಿ ನೋಡ. ಹಗ್ಗಾದಿನಿ ಹೌದಿಲ್ಲ, ಇದ್ರ ಬೆನ್ನು ಹತ್ಯೆ ಹಗ್ಗಾದಿ ಮನೆ. ಇದ್ರ ಬೆನ್ನು ಹತ್ತಲಿಲ್ಲ ಅಂದ್ರೆ ಪೂಜೆ ಹಾಕಿದ್ದೀನಿ. ಪೂಜೆ ಆಗ್ಬೇಕಂತಿರು ಏನು ಕಸಬರಿಗೆ ಆಗ್ಬೇಕಂತಿರು ನೋಡ್ಕೋರಿಂತಿದ್ರು. ವಿಷಯ ಚಿಂತನೆ ಮಾಡಿನ ನೀನು ಕಸಬರಿಗೆ ಹಾಕೊಂಡು ಕುಂತಿ. ವಿಷಯ ಸಂಗ್ರಹ ಮಾಡೋದಂದ್ರೆ ಏನದು? ಕಸ ಸಂಗ್ರಹ ಹೌದಿಲ್ಲ. ವಿಷಯ ಸಂಗ್ರಹ ಅಂದ್ರೆ ಕಸ ಸಂಗ್ರಹ. ಕಸ ಗುಡಿಸೋದು ಅದಕ್ಕಂತಾರೆ ಕಸಬರಿಗಿನ ಹೌದಿಲ್ಲ. ಅದು ಕಸ ಗುಡಿಸೋದು ಅದನ್ನ ಮಾಡಿದಿಲ್ಲ. ಮುದುಕಾಗೋ ಮಟ್ಟ ಬರೇ ಕಸ ಗುಡಿಸೋದು ಮನುಷ್ಯ. ಕಸಬರಿಗೆ ತಡೆಯಲಿಕ್ಕೆ ಹಾಕೈತಿ. ಕಸಬರಿಗೆ ಆಗೋದು ಎಷ್ಟೊತ್ರಿ? ಕಸ ಗುಡಿಸೋದು ಅದನ್ನ ಬಿಟ್ಟು ಎಲ್ಲ ಅದಾವ ಎಲ್ಲ ಕಸಬರಿಗಿನ. ಪೂಜೆ ಆಗ್ಬೇಕಾದ್ರೆ ಜನ್ಮಾಂತರ ಇದ್ರ ಬಗ್ಗೆ ತಪಸ್ಸು ಬೇಕಾಗ್ತದೆ. ತಪ ಅಂದ್ರೆ ಸುಡು ಅಂದ್ರೆ ವಾಸನೆಗಳನ್ನು ನಾಶ ಮಾಡ್ಕೊಳ್ಳೋದು. ತಪ ಅಂದ್ರೆ ಸುಡು ಭೋಗ ವಾಸನೆಗಳನ್ನು ಪೂರ್ಣ ಜನ್ಮಾಂತರ ಪ್ರಯತ್ನಪೂರ್ವಕವಾಗಿ ಅಭ್ಯಾಸ ಮಾಡಿ ಅವನ್ನ ನಾಶ ಮಾಡಿ ಅವಾಗ ತಪಸ್ವಿ ಅಂತ. ತಪೋನಿಷ್ಠ ಆ ವಾಸನೆಗಳನ್ನು ನಾಶ ಮಾಡಿಕೊಳ್ಳೋದ್ರೊಳಗೆ ಅವನು ನಿರತ ಆಗಿರ್ತಾನೆ. ತಪೋನಿಷ್ಠ ಅಂತ ಪ್ರಯತ್ನದೊಳಗೆ ನಾವು ತೊಡಗಬೇಕಾಗೈತಿ. ಬರೀ ಅದೇ ವಾಸನ ಮುಂಜಾನೆ ಸಂಜೆ ಮಠ ಅದೇ ಸುದ್ದಿ ಅದೇ ಇದ್ರೊಳಗೆ ಕಾಲ ಸತ್ತವರೆ ಅದಕ್ಕೆ. ಇದು ಒಳಗೊಮ್ಮೆ ಇದ್ರ ಸ್ವಾದ ಐತೆ ಅಂದ್ರೆ ಅದ್ರ ಮ್ಯಾಗಿನ ಆಸಕ್ತಿಯನ್ನು ಕೈ ಬಿಟ್ಟು ನೋಡು. ಒಮ್ಮೆ ಬಿಟ್ಟು ನೋಡು ಅದನ್ನ ಹೆಂಗೈತಿ ಆ ಲಾಭ. ಹೊಳ್ಳೆ ಮತ್ತಿತ್ತಾಗ ಹೊಳ್ಳೆ ನೋಡುದು ನೀವು ಎದ್ರ ಇಚ್ಛಾ ಮಾಡದ ಒಳಗ ನೋಡೋದನ್ನೆಲ್ಲ ಕೈ ಬಿಟ್ಟು ಒಮ್ಮೆ ನಿನ್ನೊಳಗೆ ಐತೆ ಅನ್ನೋದು ನಿನಗೆ ಅನುಭವ ಬರಾಕೈತಿ. ನಾನಾ ಅದ ಅದೇನನ್ನು ನಿನಗೆ ಅನುಭವ ಬಂತಂದ್ರೆ ಎತ್ತು ಹೊಳ್ಳಿ ನೋಡುದಿಲ್ಲ. ಎತ್ತು ಹೋಗದಂಗ ಮಾಡಿಟ್ಟ ಕಾಲ್ ಮುರಿದು ಬಿಟ್ಟ ಎಲ್ಲರಂತವನಲ್ಲೋ ನನ್ನ ಗಂಡ ಬಲ್ಯದನು ಪುಂಡ ಅಂತ ಶರೀಫರು ಅಂದಾರ. ಎಲ್ಲ ವಾಸನೆಗಳನ್ನು ನಾಶ ಮಾಡಿದು ಬಿಟ್ಟಲ್ಲ ಗುರುನಾಥ. ನನಗಿದ್ರ ಗೊತ್ತಾಗಲಿಲ್ಲ ಬೆನ್ನು ಹತ್ತೀನಿ. ಅಜ್ಞಾನದಿಂದನ ನಾವಲ್ಲ ಅದ್ರ ಬೆನ್ನು ಹತ್ತಿದ್ದು. ಭೋಗ ವಾಸನೆಗಳೆಲ್ಲ ಅಜ್ಞಾನದಿಂದ ಉಂಟಾಗ್ಯವು. ಯಥಾರ್ಥ ವಸ್ತುವಿನ ಜ್ಞಾನ ಮಾಡಿಕೊಂಡಾಗ ಅದು ಯಾಕೆ ವಾಸನ ಇಲ್ಲಿ ಉಳಿತಾವ? ನಾನಾ ಆನಂದ ಸ್ವರೂಪ ಇದ್ದೀನಿ ಅನ್ನೋದು ಗೊತ್ತಿಲ್ಲದಕ್ಕೆ ಅನ್ಯದ್ರಾಗ ಹುಡುಕಾಕ ವಾಸನೆಗಳು ತಯಾರಾಗ್ಯಾವ. ಅನ್ಯದ್ರಿಂದ ಐತೆ ಅಂತ ತಾನ ಕಲ್ಪಿಸ್ಕೊಂಡಾನ. ತನ್ನ ಬಿಟ್ಟು ಅನ್ಯದ ವಸ್ತುಗಳಲ್ಲಿ ತಾನ ಕಲ್ಪಿಸ್ಕೊಂಡು ಅವುಗಳು ಬೆನ್ನ ಹತ್ತಿ ತಾನ ತೀಕಾಕತ್ತೈತಿ ಮನಸ್ಸು. ತಾನ ಬಂದಾಗ ಸಿಕ್ಕೊಂಡು ಒದ್ದಾಡ್ತೈತಿ ಮನಸ್ಸಿಗೆ ತಾನ ಅದನ್ನು ವಿಚಾರ ಮಾಡಿದ್ರಾಗ ಏನೂ ಇಲ್ಲ ಅಂತ ತಿಳಿದು ಅದರಿಂದ ವಿಮುಖ ಆದಾಗ ಏನೂ ಇಲ್ಲಪ್ಪ ಇದು ನನ್ನೊಳಗೆ ಐತೆ ಅನ್ನೋದು ನಾವು ಬಳಿ ಆ ವಿಚಾರ ಗಟ್ಟಿ ಆಗ್ಬೇಕಲ್ಲ. ಅಭ್ಯಾಸ ಬಲ ಬೇಕದಕ್ಕೆ ಗಟ್ಟಿ ಆಗ್ಬೇಕಾತಂದ್ರೆ
ಅಭ್ಯಾಸ ಸಂಜನಿತ. ಎದ್ರ ಅಭ್ಯಾಸ ಮಾಡ್ತೀವಿ ಅದು ಗಟ್ಟಿಕತಿ. ಮುಂಜಾನೆ ಮಟ್ಟ ಬರೇ ವಿಷಯ ನೆನಪ ಇದ್ರಾಗ ಕಾಲ ಕಳೆದಂಥ ಸಂಘದಿಂದನೇ ಮತ್ತಂತ ಇದು ಸಂಸ್ಕಾರ. ಹೌದಿಲ್ಲ? ಬರೇ ಜಗತ್ತಿನ ಸುದ್ದಿ ಮಾತಾಡೋರ ಸಂಘದಾಗ ಕಾಲ ಕಳೆದು ಮತ್ತೇನು ಗದ ಗಟ್ಟಿಕತಿ, ಅದ ಸಂಸ್ಕಾರಕತಿ. ನೋಡ್ರಿ ನೀವು, ಅವರು ಮನಸ್ಸಿನಾಗ ಒಳಗಿದ್ದಿದ್ದು ಹೊರಗೆ ಅವ ಮಾತು ಅವ ಕತಿ ಬರ್ತಿರ್ತಾವ. ಶಾಸ್ತ್ರ ಬಿಟ್ಕೊಳ್ಳಿ ನೋಡ್ರಿ ನೀವು, ಸಹಜ ಸುಮ್ಮನೆ ಅಬ್ಸರ್ವ್ ಮಾಡ್ರಿ. ಯಾರ್ಯಾರ ಮನಸ್ಸಿನಾಗ ಏನೇನು ಐತೆ ಅದ ಹೊರಬೀಳ್ತಿರ್ತೈತೆ. ಹೌದಿಲ್ಲ? ಇವ ಸುಮ್ಮನೆ ಯಾವುದು ಬ್ಯಾಡಪ್ಪ, ಸರಿಸಿದ್ರೆ ಬ್ಯಾಡಿದ್ರು ಇದು ಬ್ಯಾಡಿದ್ರು ಕಸದಾಗ ಬ್ಯಾಡಿನ ಹೋಗೋದು. ನಾನು ಶುದ್ಧವಾದಂಥ ವಾತಾವರಣ ಎಲ್ಲೈತೆ ಅಂತ ಇದ್ರ ಸುದ್ದಿ ಇಲ್ಲದಲ್ಲಿ ಜಗತ್ತಿನ ಸುದ್ದಿ ಬಂತಂದ್ರೆ ಮಲ್ಲಿನಾಥ ಮನಸ್ಸು. ಹೌದಿಲ್ಲ? ಹಂಗ ಅವಕರ ನಮ್ಮ ಅಂತಃಕರಣ ಶುದ್ಧಿ. ಅದಕ್ಕೆ ಅದ್ರ ಸುದ್ದಿ ಆ ಕಾಲು ಕಳಿಬೇಡ, ಹೊಲಸನ್ಯಾಗ ಉಳ್ಳಾಡಬೇಡ. ಇದು ಹೊಲಸು ಅನ್ನೋದು ಹೊಳಿಬೇಕಲ್ಲ ನಮಗೆ. ವಿಷಯ ವಸ್ತುಗಳ ಸುಖರೂಪ ಅಂತ ವಿವೇಕ ಇಲ್ಲದವ್ರಿಗೆ, ವಿಚಾರ ಇಲ್ಲದವ್ರಿಗೆ ಅವ ಸುಖರೂಪ ಅನ್ನಿಸ್ತಾವ. ಕೆಸರಾಗ ಹೊಳ್ಯಾಡೋದಕ್ಕೆ ಅದಕ್ಕೇನು ಗೊತ್ತೈತೆ? ನಾವು ಇದೇನಪ್ಪ ಇದು ಕೆಸರಿಗೆ ಕಾಯ್ತಿ ಕೆಸರಾಗ ಹೊಳ್ಯಾಡೋದಕ್ಕೆ ಕಾಯ್ತಿಗೆ ಏನು ಗೊತ್ತೈತೆ? ಹೌದಿಲ್ಲ? ತಿಪ್ಪೆಯಲ್ಲಿ ಹೊಳಾಡೋ ಕತ್ತಿಗೆ ಇದು ಕೆಸರು ಅನ್ನೋದು ಅದಕ್ಕೇನು ಅದ ಆನಂದ ಆಗಿರ್ತೈತೆ. ಅದಕ್ಕೆ ಅದ ಸುಖರೂಪ ಅನ್ನೋದು. ನಾವು ವಿಷಯ ಭೋಗದಾಗ ಸುಖ ಆಯ್ತಂತ ವಿಚಾರವಂತ್ರಿ ಏನಪ್ಪ ಇದು ಬಿದ್ದು ಹೊಳ್ಯಾಡ್ತಾವ ಇವೆಲ್ಲ ಅಜ್ಞಾನಗಳು ವಿಷಯ ಭೋಗದೊಳಗೆ. ಇದನ್ನ ಕಡೆಕಾಗುವುದು ಯಾವಾಗ? ಅವರು ಕರುಣಾದೃಷ್ಟಿಯಿಂದ ಮಾರ್ಗದರ್ಶನ ಮಾಡ್ಕೊಂತ ಬಂದಾಗ ಯಾಳಪ್ಪ ಇನ್ನು ಬೀಳಬೇಡ್ರಿ. ಅದ್ರಾಗ ಕ್ಷೀಣ ಸಂಪರ್ಕ ಭೋಗ ಏನದ ಅನಿತ್ಯ ಐತಿ, ದುಃಖ ರೂಪಿ ಐತಿ, ಯಾರಿಗೂ ಅದು ಸುಖ ಶಾಂತಿ ಕೊಡೋದಿಲ್ಲ ಅನ್ನೋದು ಕಾಲಕ್ಕೆ ಎಚ್ಚರಿಕೆ ಕೊಟ್ಕೊಂತ ಬಂದಾಗ ಎಲ್ಲ ಅದನ್ನು ನಾವು ತಿರುಗಿ ನಾವು ಸ್ವಂತ ವಿಚಾರ ಮಾಡ್ಕೊಂಡಾಗ ಹೊಳಿತಿತ್ತು. ಸ್ವಂತ ಪ್ರಜ್ಞೆ ಬೇಕಿದಕ್ಕೆ. ಬರೀ ಇಲ್ಲಿ ಹೇಳಿದ್ದಕ್ಕೆ ಚೆಂದ ಕುಂತ್ರೆ ಹೌದ್ರಿ ಹ್ಞೂನ್ರಿ ಅದು ಕಥೆಯೇನೆ ಇದು. ಒಳಗೆ ನೋಡ್ಕೋ, ಅದ್ರಾಗ ಐತಿ ಇಲ್ಲ ಅನ್ನೋದು ಸ್ವತಃ ನೀನು ಸ್ವಂತ ಪ್ರಜ್ಞೆ. ನಿನ್ನ ಸೊಂಡೆ ಹಚ್ಚಿದಾಗ ನಿನ್ನ ನೀರು ಹೊಡ್ಕೋಕೈತಿ. ಯಾಕ್ರಿ? ನೀರು ಕುಡಿ, ನೀನು ಸೊಂಡೆ ಹಚ್ಚಿ ಕುಡಿಬೇಕು ಅಂದಾಗ ನಿನ್ನ ನೀರೋಡಿಕೆ ಹೆಂಗ್ತೈತಿ? ಸ್ವತಃ ನೀವ ವಿಚಾರ ಮಾಡ್ಬೇಕಿದನ್ನು. ಸ್ವಂತ ಪ್ರಜ್ಞೆ ಬೇಕಿತ್ತು. ಬರೀ ಯಾರು ಹೇಳಿದ್ದಕ್ಕೆಲ್ಲ ಚೆಂದ ಹಾಕಿ ಮನೆಗೆ ಅದ್ದು ಅದು ಏನು ಮಾಡಿದಂಗ ಸ್ವಂತನ ವಿಚಾರ ಇಲ್ಲಲ್ಲ. ಉದಯ ಆಗೈತೆ ನೀನು ಏನು ಹಂಗಾರ ಇದ್ರಾಗ ಇಷ್ಟು ದಿನ ಆಜ್ಞಾ ಮಾಡಿದ್ದು ಅದ್ರಾಗ ಏನೈತಿ ಅಂತ ಸ್ವತಃ ನಿನ್ನಲ್ಲಿ ವಿವೇಕ ಉದಯ ಆಗ್ಬೇಕು, ವಿಚಾರ ನಿನ್ನಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಅಂದಾಗ ಇದನ್ನು ಕೇಳಿದ್ದು ಲಾಭ. ಒಮ್ಮೆಲೆ ಉದಯ ಆಗೈತಾನೆ. ನಾವು ಇಲ್ಲಿ ತನಕ ಮಾಡ್ಕೊಂತ ಬಂದೇವಿ, ಆರಾಮಿರ್ಬೇಕಂತ ಆರಾಮದೇವು ಹೆಂಗೆ ಅದನ್ನು ಹೊಳ್ಳಿ ನೀವು ಶಿವಾವಲೋಕನ ಅಂತಿರಲಿಲ್ಲ. ತಿರುಗಿ ನಿಂತು ನೋಡ್ಕೋ, ಇಲ್ಲಿ ತನಕ ಮಾಡಿದ್ದು ಏನಾಯ್ತು, ಎದರ ಸಂಬಂಧ ನಾವು ಪ್ರಯತ್ನ ಎಲ್ಲ ವ್ಯರ್ಥ ಅನ್ನೋದು ಹೊಳಿದೈತಿ. ಎಲ್ಲ ಗುಡ್ಡಕ್ಕೆ ಕಲ್ಲು ಹೊತ್ತಂಗೆ ಆತಲು, ಅನ್ಯದ್ರಾಗ ಹುಡುಕಿತ್ತು, ಅನ್ಯದ್ರಿಂದ ಸುಖ ಸಿಗ್ತೈತೆ ಅಂತ ಪ್ರಯತ್ನ ನಡೆಸಿ. ಬಾಳೆ ಅಂದ್ರೆ ಅದ ಹೋದಿಲ್ಲ, ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಭೋಗ ಇಷ್ಟ ಹೋದಿಲ್ಲ ಅದ್ರಾಗ. ಎಲ್ಲರಿಗೂ ಹೊಳೆದಿಲ್ಪ ಇದಂತಿದ್ರು ಅದು. ಎಲ್ಲೋ ಇದ್ದ ಸಂಸ್ಕಾರ ಬಲ ಇದ್ರೆ ಹೊಳಿದಿತ್ತು. ಮತ್ತು ಬಿಡು ಸೊತ್ತಲೆ ಅದ ಚಾಳಿನ ಹನಿಕೆ ಹಾಕೊಂತ ಹೋಗೋದು. ಮುದುಕಾದರೂ ಹೊಳಿದಿಲ್ಲ, ಒಳ್ಳೆ ಮುದುಕ ಆದ್ರೆ ಬಾಯಿಲಿ ಅಟ್ಟ ಶಿವ ಅನ್ನೋದು. ಯಾಕ್ರಿ ಹೊಕ್ಕವನು ಬಾಯಿಲಿ ಅಂದ್ರೆ ಅವ್ ಡೋಂಗಿ ಅಂತ ತಿಳ್ಕೋದು. ಅವನು ಮಂದಿ ಇದ್ದಾಗ ಅವ ಮಾತಾಡ್ತಾನ ಅದನ್ನಂದ್ರೆ ಡೋಂಗಿ ಐತೆ ಅಂತಿದ್ದ, ಡೋಂಗಿ ಬಾಬಾ. ಹೌದಿಲ್ಲ? ಮಂದಿ ಇದ್ದಾಗ ಒಳ್ಳೆ ಓಂ ನಮಃ ಶಿವಾಯ ಅನ್ನೋದು. ಹೌದಿಲ್ಲ? ಮಂದಿ ಕಂಡು ಕೂಡಲೇ ಒಳಗೆ ಬೇರೆನೇ ಇರ್ತೈತೆ ಅದು ವಾಸನ. ಸತತ ಒಳಗೆ ಆಂತರಿಕವಾಗಿ ನಡೀತೈತಿನ ಅದು. ನೀನು ಒಳಗೆ ಗೊತ್ತದಂಗೆ ಅಭ್ಯಾಸನ ಮಾಡ್ಬೇಕಾಗೈತಿ. ಇದನ್ನು ಇನ್ನೊಬ್ಬರಿಗೆ ಗೊತ್ತಬಾರ್ದು. ಮಂದಿಗೆ ತೋರ್ಸಕ್ಕೆ ಹೋಗ್ಯೇನು ನೀನು ಸೌಕರ್ಯಕ್ಕೆ ಹೆಂಗಿರ್ತೈತಿ ನೋಡಿ. ಒಳಗೆ ಗಂಟೆ ತೋರ್ಸೋದ್ರ ಬಿಚ್ಚೋದಿಲ್ಲ, ಅದನ್ನು ಯಾರು ಇಲ್ದಲ್ಲಿ ಹೋಗಿ ಬಿಸ್ತಿ. ಹೌದಿಲ್ಲ? ಕತ್ತದ ಎಲ್ಲಾರ ಕ್ವಾಣ್ಯಾಗ ಹೋಗಿ ಗೊತ್ತಿಲ್ದಲ್ಲಿ ಹೋಗಿ ಅದು ಎನಿಸ್ತೀವಿ.
ಮಂದಿ ಕೂಡಿದಾಗ ಕದ ಹಾಕ್ತೀವಿ ಅದನ್ನು. ಹೌದಲ್ಲ? ಹೆಂಗೆ ಮಾಡ್ತೀವಿ ನೋಡು. ಹಂಗೆ ಇದು ಇದನ್ನು ಬಿಚ್ಚಬೇಕಾದ್ರೆ ಒಳಗೆ ಆಂತರಿಕವಾಗಿ ಸ್ತಬ್ಧಿದ್ದಾಗ ಯಾರಿಗೆ ಗೊತ್ತಾಗ್ತದಂಗೆ ಇದನ್ನ ಅಭ್ಯಾಸ ಮಾಡ್ಬೇಕು. ನಾನು ಡೊಂಗಿ ಮಾಡ್ಕೊಂತ ಕುಂತ ಅವ್ನಿಗೆ ತಿಳಿಬೇಕು ಎಷ್ಟು ಜನ್ಮಕ್ಕಾದ್ರೂ ತಿಳಿದಿಲ್ಲ ಅದಕ್ಕೆ. ಬಿಡು ಬಾಹ್ಯದೋಳು ಡಂಬವ ಮಾನಸದೋಳು ಎಡೆ ಬಿಡದಿರು ಶಂಭುವ ಅಂತ. ಒಳಗೆ ಆಂತರಿಕವಾಗಿ ಎಡೆಬಿಡದೆ ಈ ಅಭ್ಯಾಸ ನಡಿಬೇಕು. ಅಂದರೆ ಇದು ನಿನಗೆ ಲಾಭ. ನಿಮ್ಮ ಮಂದಿ ಕುಡಿದಾಗ ನಮ್ಮ ಬಾಯಿ ಮಾಡಿ ಓದ್ತಿರ್ತಾನೆ. ಹೆಂಗೆ ಮಂದಿ ಕುಡ್ದೈತೆ ಹಂಗೆ ಬಾಯಿ ಮಾಡ್ತಿರ್ತ ಅನ್ನೋದಿಲ್ಲ. ಬೇಕಾಗಿಲ್ಲ ಅದು ನಮ್ಗೆ. ಏನು ಡಂಬಾಚರಣೆ ಬೇಕಾಗುತ್ತೆ. ಏನು ಅಂಥವೆಲ್ಲ ಡೊಂಗಿ ಬೇಕಾಗಿಲ್ಲ. ನಿಜವಾಗಿ ಇದನ್ನು ನಾವು ಸಾಧಿಸಬೇಕಾದಂಥ ಒಳಗಿನ ಕೆಲಸ. ಹೊರಗೇನು ಮಾಡೋ ಕೆಲಸ ಇಲ್ಲ. ಅಜ್ಞಾನಿ ಹಂಗೆ ಇರ್ತಾನೆ. ಜನರಿಗೆ ಗೊತ್ತದಂಗೆ ಇದ್ರೆ ಅಭ್ಯಾಸನ ಮಾಡ್ಬೇಕು. ಗೊತ್ತು ಹಚ್ಚಿಕೊಡ್ಬಾರ್ದು ಅನ್ನೋದು ಅವರು ಇರ್ತಾರೆ. ಜನರಿಗೆ ಗೊತ್ತದಂಗೆ ಇರಬೇಕು. ನಾವು ಸೋಗ ಹಾಕೋದು, ನಾವು ಅವ್ರಿಗೆ ತೋರಿಸ್ಬೇಕು. ಇಲ್ಲ ಮಂದಿ ತೋರ್ಸಕ್ಕೆ ಹೋದಿಲ್ಲ. ಡೊಂಗಿ ವೇಷಭೂಷಣಗಳನ್ನು ಮಾಡೋದು, ಇಂಥವೆಲ್ಲ ಮಾಡೋದೆಲ್ಲ ಜನರಿಗೆಲ್ಲ. ರುದ್ರಾಕ್ಷಿ ಮಾಲೆ ಹಾಕೋದು, ಸೋಗ ಹಾಕೋದು, ಇವತ್ತಿ ಪಟ್ಟ ಬಡಿಯೋದು. ಯಾಕ್ರಿ ಬಡಾ ಶರಣಪ್ಪ, ಹೌದಲ್ಲ? ದೊಡ್ಡ ಶರಣಪ್ಪ, ಶರಣಗಳು ಹಾಕೊಂಡು ಕುಂಡಿರ್ತೇವೆ. ಇವತ್ತಿ ಪಟ್ಟ ರುದ್ರಾಕ್ಷಿ ಹಾಕಿಬಿಟ್ರೆ ಹಾಕೇನಿ ಹಂಗೆ. ವಿಭೂತಿ ಅಂದ್ರೆ ಏನು, ರುದ್ರಾಕ್ಷಿ ಅಂದ್ರೆ ಏನು ಗೊತ್ತಿಲ್ಲ. ಹಂಗೆ ಮ್ಯಾಗಿನ ಸೋಗ ಹಾಕೊಂಡು ಕುಂತಿದ್ದಾರೆ. ಅದಕ್ಕೂ ಯಾವ ಸಂಬಂಧ ಇಲ್ಲ. ಎಂದೂ ಉದ್ಧಾರ ಆಗೋದಿಲ್ಲ. ಸೋಗಿನ ಸಾಮಾನು ಮಾಡ್ಕೋತ ಕೂತೆ ಅಂದ್ರೆ ನಿನಗೆ ಮಂಗಳಾರ ಗಂಟೆ ಬರ್ತದೆ, 100 ಗಂಟೆ ಅರ್ಜ. ಅದು ಆಮ ಹೋಗೋದಿಲ್ಲ. ಹೊರಗೆ ಮಾಡಿದ್ರು ಒಳಗೈತೆ ಅದು ನಿನ್ನ ಕೆಲಸ. ಅದನ್ನು ಒಳಗಿಂತ ತೆಗೆದು ಹಾಕ್ನಿ. ಹೊರಗೆ ಏನು ಮಾಡಿ ಏನೋ ಬಿಡೋದು ಅವಶ್ಯಕತೆನೇ ಇಲ್ಲ. ನೀವು ಹೊರಗೆ ಒಳಗೆ ಬಿಡೋದು ಕೆಲಸ. ಒಳಗೆ ಬಿಡೋದಕ್ಕೆ ಸನ್ಯಾಸ ಅಂತಾರೆ, ಹೊರಗೆ ಬಿಡೋದು ಸನ್ಯಾಸ ಅಲ್ಲ. ನಾ ಅದನ್ನು ಬಿಟ್ಟೇನೆ ಇದನ್ನು ಬಿಟ್ಟೇನೆ ಅಂತ ಹೇಳಕ್ಕೆ ಹೋಗೋದಿಲ್ಲ. ನಾವು ಬಿಟ್ಟು ಅದ್ರ ಲಾಭ ತಗೊಂತಾನು ನಿಜವಾಗಿದ್ದಾವ. ಮಂದಿಗೆ ತೋರ್ಸಕ್ಕೆ ಹೋಗೋದಿಲ್ಲ. ನಾವು ಗೊತ್ತತ್ತಲಂಗೆ ಎಲ್ಲ ತ್ಯಾಗ ಮಾಡಿ ಅದನ್ನ ಅನುಭವ ಮಾಡ್ಕೊಂಡಿರ್ತಾನೆ. ಡಂಗರ ಹೊಡಿದಿಲ್ಲ ನಾವು. ಯಾಕ್ರಿ ನಾವು ಅದನ್ನ ಎಲ್ಲ ಬಿಟ್ಟೇವಪ್ಪ, ಇನ್ನು ತೋರ್ಸಕ್ಕೆ ಹೋಗೋದಿಲ್ಲ ನಾವು. ಯಾರಿಗೆ ಅದನ್ನು ಹೊರಗೆ ಪ್ರಕಟ ಮಾಡಕ್ಕೆ ಹೋಗೋದಿಲ್ಲ ನಾವು. ನಿಜವಾಗಿ ಅದನ್ನು ಅಭ್ಯಾಸ ಮಾಡ್ಬೇಕನ್ನ ಹೊರಗಿಂದ ಎಲ್ಲ ಆಡಂಬರ ಕೈ ಬಿಡ್ತಾನೆ. ಒಳಗೆ ಆಂತರಿಕವಾಗಿ ಗೊತ್ತಲಂಗೆ ಒಳಗೆ ಆಂತರಿಕವಾಗಿ ಅಭ್ಯಾಸ ನಡೀತದೆ. ಹಂಗೆ ನಾವು ಸಾಧಿಸ್ಬೇಕಾಗೈತಿ. ಇದನ್ನು ಪ್ರಕಟ ಮಾಡಕ್ಕೆ ಹೋಗುವಾರ ನಾವು. ನಮ್ಗೆ ಹಂಗಾಕೈತಿ ಹಿಂಗಾಕೈತಿ ಪ್ರಕಟ ಮಾಡಕ್ಕೆ ಹೋದೆ ಅಂದ್ರೆ ನೀ ಬಿದ್ದಿವಂತ. ನನಗೆ ಆಗಾಕತೈತಿ ಅಂತಂದ್ರೆ ಆಗಿಲ್ಲ ಅಂತ. ಇಲ್ಲಿ ತಿವ್ಲಾಪುರ್ ಮಾಸ್ತರ್ ಅಂತ ಬರ್ತೀವಿ, ಕಬ್ಬಿನ ಮಾಸ್ತರ್. ಅಪ್ಪರ ನನಗೆ ಹಂಗಾಗಕತೈತ್ರಿ ಹಿಂಗಾಗಕತೈತಿ ಅಂತ ಹೇಳಾಕೈತಿ ಬಿಟ್ಟ. ಅವನು ಬಂದು ತಾನು ಕೆಲವೊಂದು ಗಾದಿ ಮಾತು ಬರಬಾರ್ದು ಅವನು ಅಭ್ಯಾಸ ಮಾಡಿ ಅವನು ಮಾಡ್ಕೊಂಡಿದ್ದ ಬರುವುದು. ಹಂಗಾರೆ ಇದ್ರಾಗ ಅದಾನ ಬಿಡುವಂತ ಅಜ್ಜಾರು ಬಂದು ಮುಂದೆ ಹಂಗಾರೆ ಗುರುಗಳ ನಿಮ್ಗೆ ಆಗೈತಿ ಬಿಡ್ರಿ. ನಮ್ಮ ಅಪ್ಪನು ಹಿಂಗೆ ಹೇಳ್ತಿದ್ದ, ನೀವು ಹಿಂಗೆ ಹೇಳ್ತೇವೆ ಅಂದ್ರಕ ಪಕ್ಕ ಆಗೈತಿ ನಿಮ್ಗೆ ಅಂತ. ಆಗೈತಿ ಬಿಡ್ರಿ ಗುರುಗಳ ನಿಮ್ಗೆ. ಇಲ್ಲಿದ ಅಂತ ಸ್ಥಿತಿ ಹೊಂದಿದವ್ರು ಬಂದಾರ. ನಮಗೆ ಸೀಟಿಗೆ ಹಾಕತ್ರ ಅವರು ಹೋಗಿ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಳ್ಳಿ. ಪಾಪ ಅವ್ರು ಬಂದಾರ ನೋಡಿಲ್ಲ. ಅಂಥವ್ರಿಗೆ ಹೋಗಿ ದಾಳದಿಂದ ಮಂದಿ ಯೂನಿವರ್ಸಿಟಿ ಬಂದವ್ರು ಆಚೆ ಕಡೆ ಹೊಸ ಸಾಲಿ ಇತ್ತಲ್ಲ ಅವಾಗ, ಅಲ್ಲಿ ಹೋಗಿ ಅವ್ರಿಗೆ ಹಾಸಿಗೀಸಿ ಮಾಡಿ ಅವ್ರಿಗೆ ಹಣ್ಣು ಇದನ್ನ ಕೊಟ್ಟು ಕುಂಡ್ರಿಸಿದ್ವಿ. ಅವ್ರಿಗೆ ಈಗ ಬಂದಾರ ಹೋಗಿಗಳು ಪ್ರತ್ಯಕ್ಷ ಸಮಾಧಿ ಹೊಂದಿದವ್ರು. ಅವ್ರು ಅಂತೇಳಿ ಹೋಗಿ ಅವ್ರ ದರ್ಶನ ತೊಗೊಂಡು ಬರೋರು ಅಂತ ಹೊಸಾಕ್ ಹಾಕಿ ಬಿಟ್ರು. ಹೌದು ಬಿಟ್ರಿ ಗುರುಗಳ, ನಮ್ಮ ಅಪ್ಪನ ಹೆಂಗೆ ಹೇಳ್ತಿದ್ದ, ನೀವು ಹೆಂಗೆ ಹೇಳ್ತಿದ್ದ ಅಂದ್ಕೊಳಕ್ ಆಗೈತ್ರಿ ನಿಮ್ಗೆ. ಹಿಂಗಾಗಿ ಹೋಗಿ ಎಲ್ಲರೂ ಬಿಡಾಕತ್ತು. ನಾ ಹುಚ್ಚಿಪೇನ್ರಿ ಆಯ್ತು ಅಜ್ಜಾರಿಗೆ ಹೇಳಿ ಮಾಸ್ತರ್ ನಮೋ ಅಂತ ಹೋಗಿಬಿಟ್ಟು. ಎಂತ ಹುಚ್ಚಾದ್ ನಾನು ಅಜ್ಜಾರ ಮುಂದೆ ಹೇಳಕ್ ಹೋಗಿ.
ಹೇಳಿ ಹುಚ್ಚಾರಿ ನಿನಗೆ ಆಗೈತೆ ಅಂತ ಹೇಳ್ತಾರ ನಾವು. ನಿದ್ದೆ ಐತವನ ನಿದ್ದೆ ಎದ್ದೈತೆ ಅಂತ ಹೇಳ್ತಾನನ್ರಿ ಅವ. ನಿದ್ದೆ ಎದ್ದೈತ್ ಪೋ ನನಗಂತಂದ್ರೆ ನೀನು ಎಂತ ಹುಚ್ಚದಲ್ಲಿ ಒಂದ, ಹೌದಿಲ್ಲ? ಹೇಳಕ್ ಹೋಗುದ ಬ್ರಹ್ಮವನ ಅರಿದೊಡೆ ಸುಮ್ಮನಿರಬೇಕು. ಅರಿತನೆಂದೊಡೆ ಕಳ ಹೋಗಿ ಕೆಮ್ಮಿದಂತಕ್ಕೂ ಸರ್ವಜ್ಞ ಅಂತ. ತುಡುಗು ಮಾಡಕ್ ಹೋಗಿರ್ತಾನ, ಕೆಮ್ಮಿದಂದ್ರೆ ಸಿಕ್ಕಿ ಬಿಡ್ತಾನ, ಪಕ್ಕ ತುಡುಗು ಬಂದಾನಿವಂತ, ಹೌದಿಲ್ಲ? ಹಂಗೆ ಡೋಂಗಿ ಮಾಡಕ್ ಹೋಗ್ಬೇಡಂತ. ಡೋಂಗಿ ಸನ್ಯಾಸ, ಒಳಗೆ ಬಿಡು ಕೆಲಸ, ಹೊರಗೇನು ಬಿಡಕ್ ಹೋಗ್ಬೇಡ. ಎಲ್ಲ ಇರಲಿ, ಎಲ್ಲಕ್ಕಿಂತ ಒಂದು ಗುದ್ದು ಮೊಳ ಹೆಚ್ಚಿಗೆ ಇರಲಿ. ಏನ್ ಒಳಗೆ ಬಿಡೋದು ಸನ್ಯಾಸ, ಹೊರಗೆ ಬಿಡೋದಲ್ಲ ಅಂತ. ನೀ ಆ ಸೋಗ ಹಾಕಕ್ ಹೋಗ್ಬೇಡ, ಏನು ತ್ಯಾಗ ಮಾಡಕ್ ಹೋಗ್ಬೇಡ. ಧನವನಿಗಿರಬೇಡ, ಮಣಿಮಾರು ತೊರೆದು ವನವಾಸ ಪಡಬೇಡ. ತನಗಿನಿತು ತತ್ವಜ್ಞಾನ ಸಂಜನಿಸಲು ಅಗವೆಲ್ಲವನ್ನು ಕೆಡಿಪುದರಿಂದ. ಒಳಗೆ ಆಂತರಿಕವಾಗಿ ಇದನ್ನ ಅಭ್ಯಾಸ ನೀವು ಮಾಡಿದೆ ಅಂದ್ರೆ ಎಲ್ಲ ಅಂದ್ರೆ ಪಾಪ ದುಃಖ ಅನ್ನೋದನ್ನ ಇಲ್ದಂಗೆ ಆಕೈತೆ ಅಂತ, ದುಃಖರಹಿತ ಆಗಿರ್ತಿ. ಹಿಂಗ ಒಂದು ವಿಚಾರ ಮಹಾತ್ಮರು ನಿಜವಾಗಿದ್ದವರು, ಅವ್ರು ಹೊರಗೆ ಬಿಟ್ರು ಏನು ಒಳಗೆ ಬಿಟ್ರು ಸುಖಿಗಳಾದವರು. ಮಂದಿಗೆ ತೋರ್ಸಕ್ಕೆ ಅಡ್ಡಾಡಿದ್ರು ಅವ್ರು, ಸೋಗ ಹಾಕಿದ್ರು ಅವರು, ಎಲ್ಲ ಡೋಂಗಿ ಮಾಡಿದ್ರು. ಈ ಸೋಗ ಹಾಕೊಂಡು ನನಗೆ ಗೊತ್ತಾ ಹಿಡಿಲಿ ಅಂತೇಳಿ, ಇಲ್ರಿ ನಾ ಹಾಕ್ಲಿಲ್ಲ ಅಂದ್ರೆ ನನಗೆ ಯಾರು ಗೊತ್ತಾ ಹಿಡಿದಿಲ್ರಿ, ನಾನು ದಾದ ಮಾಡುದಿಲ್ರಿ. ನಿನಗೆ ಆ ವಾಸನ ಐತಿ, ನಾ ಸ್ವಾಮಿ ಅನಸ್ಕೋಬೇಕಪ್ಪ, ನನಗಿದು ಯಾಕ್ರಿ ಜನರ ಕಡೆಯಿಂದ ಇದನ್ನ ಗೌರವ ತಗೋಬೇಕಪ್ಪ, ಮರ್ಯಾದೆ ತಗೋಬೇಕನ್ನೋ ವಾಸನ, ಹೌದಿಲ್ಲ? ಅಂದಾಗ ನಾವು ಗೊರ್ತು ಹಿಡಿದಿಲ್ರಿ ಅದಕ್ಕೆ ನಾವು ಅಂದ್ರೆ ನಿನಗೆ ವಾಸನ ಆಯ್ತು. ಅದು ಯಾವ್ದಕ್ಕೆ ಬೇಕಾಗಿತ್ತು ನಿನಗೆ? ಇನ್ನೊಬ್ಬರ ಕಡೆಯಿಂದ ಅನಿಸ್ಬೋದು ಎದಕ್ಕೆ ಬೇಕಾಗಿತ್ತಪ್ಪ, ಸ್ವಾಮಿ ಸನ್ಯಾಸಿ ಅಂತ ಅನಿಸ್ಬೋದು ಎದಕ್ಕೆ ಬೇಕಾಗಿತ್ತು? ಗೊತ್ತು ಹಚ್ಕೊಡಬಾರ್ದು ಅನ್ನೋದು ಐತಿ. ಅಂದಾಗ ಇದನ್ನು ಸಾಧಿಸಾಕ್ಬಿಡ್ತೈತಿ. ಇಲ್ಲಿ ರೆಡ್ಡಿ ತಿಮ್ಮಾಪುರದಾಗ ಮಠ ಮಾಸ್ತರ್ ಅಂತಿದ್ದ, ಭಾಳ ವಾಗ್ಮಿ ಅವ. ಇಂಥವು ಏನಾರ ಫಂಕ್ಷನ್ ಕೂಡಿದಾಗ, ನಾಟಕ ನಡೆದಾಗ ಗದ್ದ ನಡೀತಿ ಅಂದ್ರೆ ಮಾಸ್ತರ್ ಅಂತಂದ್ರೆ ಸ್ಟೇಜಿಗೆ ಹತ್ತಿಸ್ಬಿಟ್ರೆ ಗಪ್ಪನ ಕುಂಡಿಸ್ತಿದ್ದ ನಾವೆಲ್ಲರೂ. ಅಂಥ ವಾಗ್ಮಿ ಅವ. ದಿನ ಅಲ್ಲಿ ಪ್ರವಚನಕ್ಕೆ ಬರ್ತಿದ್ದ, ಅಜ್ಜಾರಿದ್ದಾರೆ ಇರೋ ಮಠ ಬಂದು ಬಿಡವು. ನಾವು ಭಾಳ ಸೇರ್ತೀವಿ, ತಿಂಗಳ ಗಟ್ಟಲೆ ಬರ್ತಿದ್ದವು. ಏನ್ ಅವ ಹೇಳಿದವ, ಇಲ್ಲಿ ಇಂಚಲ್ದಾಗ ಒಂದು ಪರಿಷತ್ ಮಾಡಿದ್ರು ಅವರು, ದೊಡ್ಡ ಪರಿಷತ್, ಜನ ಸಾಧು ಮೇಳೆಲ್ಲ ಕುಡಿಸಿದ್ದು. ಅದಾಗಿ ಅಕಸ್ಮಾತ್ ನನಗೂ ಚಾನ್ಸ್ ಸಿಗಬಹುದು ಅಂತೇಳಿ ಹೋಗ್ಯಾನ ಅಲ್ಲಿ. ಅಲ್ಲಿ ಯಾರೂ ದಾದ ಮಾಡಿಲ್ಲ ನೀವು. ಏನ್ ಅಲ್ಲಿ ನೋಡಿ ವಾತಾವರಣ ನೋಡಿ ಹಂಗಿದ್ರೆ ನನ್ನ ಕೆಲಸ ಆಗೋದಿಲ್ಲ ಅಂತ ಬೈಲೊಂಗ್ಲಕ್ಕೆ ಬಂದವನ ಈ ಟೆರಿಕಾಟ್ ಕ್ಯಾಮಿ ಇರ್ತಾವಲ್ಲ ಬಣ್ಣದ್ದು, ಅದನ್ನ ಅರ್ಬಿ ತೆಗ್ಸಾನು, ಅಲ್ಲೇ ಟೇಲರ್ ನಂತೇಳಿ ಹೊಲಿಸ್ಯಾನು, ಅದನ್ನೆಲ್ಲ ಡ್ರೆಸ್ ಹೊಲಿ ತೊಗೊಂಡಾನು, ಒಂದು ಗಾಗಲ್ ತೊಗೊಂಡಂತೆ, ಕೈಯಾಗ ಒಂದು ಹೊಸ ಸೂಟ್ ಕೇಸನ್ನು ತೊಗೊಂಡಂತೆ. ಒಂದು ಹುಡುಗಿಗೆ, ತಮ್ಮ ನಿನಗೆ ಪಗಾರ ಕೊಡ್ತೇನೆ, ನನಗೆ ಅಲ್ಲಿ ಮಠ ಸೂಟ್ ಕೇಸ್ ಇಟ್ಕೊಂಡು ನೀವು ಮಠದ ಮಠ ಬಾ ಅತ ಇಂತ ನೀವು ಹೊಳಿ ಬರುವಂತ ಆಯ್ತು ತಗೋರಿ ಅಂತೇಳಿ ಪಗಾರದಂಗೆ ರೊಕ್ಕ ಕೊಟ್ಟು ಅವ್ನ ಕೈಯಾಗ ಸೂಟ್ ಕೇಸ್ ಇಟ್ಕೊಂಡು ನೀವು ಗಾಗಲ್ಲು ಕೈಯಾಗ ಒಂದು ಬೆತ್ತನ ತೊಗೊಂಡು ಎಲ್ಲ ಭರ್ಜರಿಯಾಗಿ ಸುಳ್ಳು ಹೇಳ್ಬಿಟ್ಟಿನ್ರಿ ಅಜ್ಜಾರಿ, ಯಾವ್ದೋ ಸ್ವಾಮಿಗಳ ಹೆಸರು ಹೇಳಿದವ. ಹೆಂಗ ಏನಪ್ಪ ಬರೀ ಅಪ್ಪೋಳ ನಿಮ್ಗಂತ ಹೇಳಿ ಒಂದು ಎಷ್ಟು 63ನೇ ಪೀಠದ ಇದನ್ನ ಕುರ್ಚಿ ಕೊಟ್ಟಂತ ಅವ್ರಿಗೆ. ಅಂತ ಸ್ಥಾನದಾಗ ಯೋಗ್ಯ ಅಂತ ಇದ್ರಾಗ ಮರ್ಯಾದೆ ಹಿಂಗ ಮಾತಾಡಿ ಬಂದ್ರಿ. ನಾ ಹಂಗ ಬರ್ಲಿಲ್ಲ ಅಲ್ಲಿ, ನಾನು ಅಂತ ಕ್ಯಾಟ್ ಸುಳಿ ಮಗ ನಾನು ಮಾಸ್ತರ್ ಹೋಗೋ ಭಾಳ ಇದಿದ್ರಿ ಅವು ಮಠ ಮಾಸ್ತರ್ ಅಂತೇಳಿ ಮಾಡೋದು ಹೇಳ, ಅದನ್ನ ಮಾಡೋದ ತಕ್ಷಣ ಇವ್ರನ್ನ ಹಿಂಗ್ ಮಾಡಿದ ಕೆಲಸ ಆಗೋದಿಲ್ಲ. ಅದನ್ನ ಹಿಂಗ ಆದಾಗ ನಾನು ಹತ್ತೆತ್ತಿ ಇರ್ಬೇಕು, ಅದನ್ನ ಪೀಠ ಹತ್ತಿ ಅವ್ರಿಗೆ ಮತ್ತೆ ಎಲ್ಲ ಗೊತ್ತೈತೆ ಅವಾಗ, ಪ್ರವಚನ ಮಾಡ್ಬೇಕು, ಎಲ್ಲ ಐಡಿಯಾ ಐತೆ ಅವಾಗ. ಇದಿಲ್ಲ ಅನ್ನೋಂಗಿಲ್ಲ ಅವಾಗ. ಅಜ್ಜಾರ ನನಗೆ ಒಂದ ಬರ್ತೈತಿ, ಪೆಟ್ಟಿಗೆ ಒಂದು ಬರ್ಸಾಕ್ ಬರ್ತಿದ್ದಿಲ್ಲ ನನಗೆ, ಅದಕ್ಕೆ ಒಬ್ಬನ ಕರ್ಕೊಂಬಂದೇನ್ರಿ, ಅದ ಸಮಸ್ಯೆ ಆಗತೈತಿ. ಚಲೋ ಮಾಡಿಬಿಟ್ಟು ಪೆಟ್ಟಿಗೆ ಬರ್ಸಕ್ ಹೋಗಿ ಮಾಸ್ತರ್ ಕರ್ಕೊಂಬಂದು ಇಟ್ಕೊಂಡೆ, ನೀವು ಒಂದು ಸುಳ್ಳು ಹೇಳೋದೇನಂತಂದು ಅದನ್ನ ಮಾಡ್ಕೊತ ಕೊಡ. ಮತ್ತ ಜನರಿಗೆ ಅದ ಬೇಕಾಗಿತ್ತು ನೋಡ, ಸಪ್ಲ ಮಾಡಿದಾಗ ಮಂದಿ ಕೊಡ್ತಾರ, ಡೋರ್ ಹೊಡ್ಯಾಕತ್ತಾರ ಡಾಂಬರ್ ಆಟದವ್ರು ಕೂಡ್ತಾರ ಆಟ ನೋಡಾಕ, ಹೌದಿಲ್ಲ? ಇಲ್ಲ ಅಂದ್ರೆ ಮಂದಿ ಕೂಡುದಿಲ್ರಿ, ಅದ್ರ ಸಂಬಂಧ ಇವನು ಸಪ್ಲ ಮಾಡೋದು ಅಂತಿದ್ದವ. ಮಂದಿ ಕೂಡ್ಸಾಕ, ಮಂದಿ ಯಾಕೆ ಕೊಡ್ಸ್ಬೇಕು? ಅವ್ರು ಮತ್ತೆ ಏನಾರ ಕೊಟ್ಟು ಹೋಗ್ತಾರ ನೋಡ. ಅದ ವ್ಯಾಪಾರ.
ಮಂದಿ ಕೂಡಿದಾಗ ವ್ಯಾಪಾರ ಆಕೈತಿ. ಮಂದಿ ಕೂಡ್ಲಿಲ್ಲ ಅಂದ್ರೆ ಶಾಂತಿ ಕೂಡಿದಾಗ ಹೋದಿಲ್ಲ ವ್ಯಾಪಾರ. ಬರ್ಜರ್ ಶಾಂತಿ ಕೂಡಿದ್ರೆ ಎಲ್ಲ ತಂದೆ ವ್ಯಾಪಾರ ಚಲೋ ಆಕೈತಿ. ಹಂಗೆ ಮಂದಿ ಕೂಡಿಸೋದು ಅದು ಎದಕ್ಕೆ ಬೇಕಾಗಿದೆ ಇದೆಲ್ಲ? ಆ ವಾಸನ ಐತಿ ನಿನಗೆ, ನಾವು ಜನ್ಮ ಅಂತ ತಿರುಗಬೇಕಾಗೈತಿ ಮತ್ತೆ. ಅದಕ್ಕೆ ಅವೆಲ್ಲ ಡೊಂಗಿ ಬಿಡವನ್ನೆಲ್ಲ ಹುಚ್ಚರ ಸಂತೆ. ನಿಜವನ್ನ ತಿಳಿದವ ಅವ್ನು ಗೊತ್ತು ಹತ್ತಲಂಗೆ ಅಭ್ಯಾಸ ಮಾಡ. ಅರಿಯದ ಮೂಢನ ಪರಿಯೋಳು ನಿಜವನ್ನ ಅರಿದ ಯೋಗಿ ತನ್ನ ಕುರು ದೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರೆದೊಳಗೆ ಉಂಟು. ಅಜ್ಞಾನಿಗಳು ಕೂಡ ಅಜ್ಞಾನಿ ಹಂಗ ಇರ್ತಾನೆ. ಇವನೇನು ಬಿಡಪ್ಪ ನಮ್ಮಂಗ ಗೊತ್ತು ಹಚ್ಚಿಕೊಡಬಾರ್ದು ಅನ್ನೋದು ಅವನ ಉದ್ದೇಶ. ನಿಜವಾದ ಜ್ಞಾನ ಹೊಂದಿದವ ಜಗತ್ತಿನೊಳಗೆ ಅವ ಯಾರು ಹೆಂಗಿರ್ತಾರೆ ಕಂಡವರೆಲ್ಲರಿಗೂ ಓಲೈಸಿ ಇರ್ತಾರೆ. ತನ್ನ ಶನಿತನ ತೋರ್ಸಕ್ಕೆ ಹೋಗುದಿಲ್ಲ. ನಾ ಹಂಗದೆ, ನಾ ಶ್ರೇಷ್ಠ, ಆ ಭಾವನೂ ಬದಲು. ಎಲ್ಲರಲ್ಲಿ ಒಂದಾಗು ಮಂಕುತಿಮ್ಮ ಅಂದಾರ. ಅದಿಲ್ಲ ಡಿವಿಜಿ ಅವರ ಎಲ್ಲರಲ್ಲಿ ಒಂದಾಗ ಅಂದ್ರೆ ನಿನ್ನ ಜೀವನ ಸರಳ. ಅಜ್ಞಾನಿಗಳು ಕೂಡ ಅಜ್ಞಾನಿ ಹೆಂಗೆ ಇರು. ಹುಚ್ಚರು ಕೂಡ ಹುಚ್ಚರಂಗಿದ್ರೆ ನಮ್ಮ ಅಂತಾರ, ನೀವು ಬುದ್ಧಿ ಹೇಳಕ್ವಾದ ನಿನ್ನ ಕಲ್ಲು ಹೊಡಿತಾರ ಅವ್ರು. ಅದಿಲ್ಲ ಅದನ್ನ ಮಾಡಬೇಡ, ನೀ ಇದನ್ನ ಮಾಡಬೇಡ ಅಂತಂದ್ರೆ ಯಾಕ್ರಿ ಇವೇಲಿ ಅವಲಿ ಅವನ ಹಣ್ಣಿರ್ಲಿ ಅವನ್ ಅಂತಾರ. ಬದಿಲ್ಲ ಅದಕ್ಕೆ ಜಗತ್ತಿಗೆ ಅಜ್ಞಾನಿಗಳು ಕೂಡ ವಿರುದ್ಧ ಹೋಗ್ಬೇಕು. ಅವಕ್ಕೆ ಗೊತ್ತಿಲ್ಲ. ಎದಕ್ಕೆ ಬೇಕಾಗೈತಿ ನಿನಗೆ? ನಮ್ಮ ಕೆಲಸ ನಾವು ಮಾಡ್ಕೋಬೇಕಾಗೈತಿ. ಜಗತ್ತಿನ ಕೂಡ ಜಗತ್ತಿನಾಗಿದ್ದ ನಮ್ಮ ಗತ್ತಿನ ನಾವು ಇರಕ್ಕೆ ಕಲಿಬೇಕಂತ. ಈ ಗತ್ತು ಬರ್ಬೇಕಾದ್ರೆ ಬಹಳ ಜನ್ಮದ ಅಭ್ಯಾಸ ಬೇಕಿತ್ತು. ಹಂಗ ಜ್ಞಾನಿಗಳು ಇದ್ದು ತಮ್ಮ ಕೆಲಸ ಮಾಡ್ಕೊಂಡ್ರು. ಬಹಳ ಮಂದಿ ಅಜ್ಞಾನಿಗಳು ಕೂಡಿದವಾಗ ತಿಳಿದವಂದು ಏನ್ ನಡೀತೈತಿ ಹೇಳ್ರಿ? ಬಹಳ ಮಂದಿ ಮೂರ್ಖರು ಕೂಡಿದಾಗ ತಿಳಿದವಂದು ಏನು ನಡೀದಿಲ್ಲ ಅವಾಗ. ಬಹಳ ಮಂದಿ ಒಬ್ಬ ಶಾನೆ ಆಗ್ಯಾನಂದ್ರೆ 10 ಮಂದಿ ಮೂರ್ಖರು ಇದ್ದಂದ್ರೆ ಏನ್ ಮಾಡೋದು? 10 ಕೂಡ 11 ಪಶಿ ಕೂಡ ಗೋವಿಂದ ಅಂತಾರ. ಅದಕ್ಕೆ ಅದಿಲ್ಲ ಆಗ್ಲಿಪ್ಪ ನಿಮ್ದ ಯಾರು ಬೇಡ ಅಂತಾರ್ರಿ? ಸೌಕರ್ಯ ಯಾರು ಬೇಡ ಅಂತಾರಿ ಅಂದ್ರ ಯಪ್ಪ ನಾವು ಬಸವಣ್ಣ ಜಾತ್ರೆ ಮಾಡ್ಬೇಕಂತ ಮಾಡೇವ್ರಿ. ಬಂದ್ ನಮಸ್ಕಾರ ಮಾಡಿದ ಜಾಲಿಕೊಪ್ಪದ ಅಜ್ಜ ಇದ್ದಲ್ಲ, ಸೌಕರ್ಯ ಯಾರು ಬೇಡ ಅಂತಾರ್ರಿ ಅಂತ. ನಮಗ್ ಇಷ್ಟ ಸಾಕ್ರಿಪ್ಪ. ಇವ್ ಏನೇನೋ ಮಾತಾಡ್ತಾವ. ಹೆಂಗ್ ಶಾಸ್ತ್ರ ಕೇಳಿದ್ವು ನಾವು? ಎಷ್ಟು ಜನ ಕೇಳಿದ ಶಾಸ್ತ್ರ ಇವ್ರು ಅಜ್ಜಾರ್ ಬ್ಯಾಡ ಅಂತಾರು, ಹಂಗಿಂಗ ಅಂತಾರ. ನಾನು ಹೋಗಿ ಪ್ರತ್ಯಕ್ಷ ಕೇಳಿದಾಗ ಯಾರು ಬೇಡ ಅಂತಾರ? ಪರ್ಮಿಷನ್ ಯಾವ ಹೇಳ್ದವ್ ನಿಮ್ಗೆ? ಹೆಂಗ್ ಶಾಸ್ತ್ರ ಕೇಳಿದ್ ಬೇಕು ಅಂತ ಬಂದವೆಲ್ಲ. ಅವಾಗ ಏನ್ ಹೇಳ್ಬೇಕ, ಅವ್ರಿಗೆ ಏನ್ ಹೇಳಿಲ್ಲ ಅಂತ ಗೊತ್ತಿರ್ತವ್ರಿಗೆ. ಯಾರು ಬೇಡ ಅಂತಾರ್ರಿ ಸೌಕರ್ಯ ನಿಮ್ಗ? ಹೊಡಿ ಚಕಡಿ ಅಂತ ಏನ್ ಸುಡುಗಾಡ್ ಮಾಡ ಅಂತ ಅವ್ರಿಗೆ ಹೇಳಕ್ ಹೋಗೋದಿಲ್ಲ. ಅವ್ರು ಯಾರು ತಿಳ್ಕೋಬೇಕು, ಸುಖಿಗಳಾಗ್ಬೇಕು ಅನ್ನುವಲ್ಲಿ ಅಷ್ಟೇ ಹೇಳ್ಬೇಕು. ಖಂಡಲ್ಲಿ ಇದನ್ನ ಹೇಳ್ಬಾರ್ದು ಅಂತ ಆಣೆ ಮಾಡ್ರಿ ಅಂದ್ರೆ ಅಜ್ಜ ಇದನ್ನ ಖಂಡಲ್ಲೇ ಇದನ್ನ ಹೇಳ್ಬಾರ್ದು. ತಿಳುಪವೇಳುವುದು ತನ್ನ ರವಿಂದ ನಳನಾಕ್ಷಿ ಬೆಸಗುಂಬದಲ್ಲದೆ ಉಳಿದಂತ ಅದ್ವೈತ ವಿಷಯವನ್ನು. ಇದನ್ನ ಹೊರಗೆ ಏನು ಹೇಳಕ್ ಹೋಗ್ಬೇಡಪ್ಪ. ಒಳಗೆ ತಿಳ್ಕೋಬೇಕು, ಸುಖ ಹೊಂದ್ಬೇಕನ್ನೋರಿಗೆ ಅಷ್ಟೇ ಇದನ್ನ ಕರೆದ ಬೋಧ ಮಾಡೋದು. ನೀ ಹೊರಗೆ ನೀ ಅದನ್ನ ಮಾಡಿನೇ ಇದನ್ನ ಮಾಡಿನೇ ನಿನಗೆ ಇರದ್ದು ಮಾಡ್ತಾರ ಅವ್ರು. ನಿನ್ನ ಜೀವನಕ್ಕೆ ತೊಂದರೆ ಆಕೈತಿ ನಮ್ಗೆ ಮಾಡಾಕೈತಿ. ಅದು ಹೌದಿಲ್ಲ? ಅವ್ರಂಗ ಇದ್ರೆ ನಮ್ಮವ ಬಿಡುವಂತ ಅದನ್ನ ಮಾಡ್ಬೇಕಂತ ಮಾಡೇವ್ರಿ. ತಗೋ ನಂದೊಂದು ಪಟ್ಟಿ ತಗೋಪ್ಪ ಹೋಗ್ಲಿ ಅಂತ ಕೈ ಬಿಟ್ಟು ಬಿಡ ಹೋಗ್ಲಿ. ಯಾಕ್ರಿ ಇವ್ರಕ್ಕಿಂತ ಹೆಚ್ಚಿಗೆ ಕೊಟ್ಟು ಕೈ ಬಿಟ್ಟು ಬಿಡ, ಕೈ ಬಿಟ್ಟು ಬಿಡ ಹೋಗ್ಲಿ ಅಂತ. ನಿನಗೇನು ಮಾಡೋದಿಲ್ಲ ಅವ್ರು. ಒಬ್ಬ ಬಿಡನೆ ಬಿಡಬೇಡ್ರಿ, ಏನಾರು ಕಾಡಕ್ ಚಾಲು ಮಾಡ್ತಾರೆ. ಜೀವನಕ್ಕೆ ತೊಂದರೆ ಮಾಡ್ತಾರಿಲ್ಲ. ಅದಕ್ಕೆ ಜಗತ್ತಿನ ಕೂಡ ಜಗತ್ತಿನಾಗಿದ್ದ ನಮ್ಮ ಗತ್ತಿನ ನಾವು ಇದಕ್ಕೆ ಕಲಿಯೋದು. ಅದನ್ನು ಕಲಿಯಿರಿ ನೀವು ಮೊದಲ. ಇದನ್ನ ಎಲ್ಲಿ ನೀವು ಮಾತಾಡಕ್ಕೆ ಹೋಗ್ಬೇಡ್ರಿ. ಯಾಕೆ ಇದು ಯಾರಿಗೂ ಬೇಕಾಗಿಲ್ಲ. ಬಹಳ ಜನರಿಗೆ ಇದು ಬೇಕಾಗಿಲ್ಲ. ಹೌದಿಲ್ಲ? ಎಲ್ಲರಿಗೆ ಹೊರಗಿನ ವ್ಯವಹಾರ ಬೇಕಾಗೈತಿ, ಇಂದ್ರಿಯಗಳ ಮಜಾ ಬೇಕಾಗೈತಿ. ಅಲ್ಲಿ ಅದನ್ನು ಹೇಳಕ್ ಹೋಗ್ಬೇಡ. ನಿಜವಾಗಿ ಇದನ್ನು ತಿಳ್ಕೊಬೇಕನ್ನೋ ಉತ್ಕಟ ಇಚ್ಛಾ ಇದ್ದಲ್ಲಿ ಇದನ್ನು ಹೇಳು. ತಿಳ್ಕೊಂಡು ಸುಖ ಹೊಂದ್ಬೇಕನ್ನೋರಿಗೆ ಇದನ್ನು ಹೇಳು. ಕಂಡಲ್ಲಿ ಇದನ್ನು ಮಾತಾಡಬೇಡ್ರಿ. ಅದು ಒಂದು ಶಾಣೆತನ ಬೇಕಲ್ಲ. ಎಲ್ಲಿ ಬೇಕಲ್ಲೇ ಇದನ್ನು ಹೇಳೋದು. ಅದಕ್ಕೆ ರೆಕಾರ್ಡ್ ಅವಾಗ ಮಾಡಿದ್ರಿ ಅಜ್ಜವರು. ಅವ್ರು ಇದ್ದಾಗ ಇವು ತಿರುಗು ಪ್ಲೇಟ್ ಇರ್ತಾವಲ್ಲ, ಅವ್ನು ರೆಕಾರ್ಡ್ ಮಾಡ್ತಿದ್ರು. ಫೋನೋಗ್ರಾಫ್ ಅವ್ನು ರೆಕಾರ್ಡ್
ಅವಾಗ ಪ್ಲೇಟ್ ಅವ ಇದ್ದು ಅವನು ರೆಕಾರ್ಡ್ ಮಾಡಿಸಿದ್ರು. ಅವನು ಆ ಗಣಪತಿ ಇದ್ರಾಗ ಅವ್ರು ವಾಕಿಂಗ್ ಹೋದಾಗ ಅದನ್ನ ಪ್ರವಚನ ಹಚ್ಚಿಬಿಟ್ಟಾರ ಜಾಗ. ಅಲ್ಲಿ ಅವ ನಿಮಗದನ್ನು ತೊಗೊಂಡು ಹೋಗಿ ಯಾರ್ದದು ಎಲ್ಲಿ ಅಂತ ಕೇಳ್ಯಾರ. ಹಿಂಗೆ ಮಾಡ್ಯಾರಿ ಅದು ತೊಗೊಂಡು ಬಾಯಿಲ್ ನೋಡುನು ಅಂದ್ರೆ ಅಜ್ಜಾರು ಕೇಳ್ತಾರಂತಂದು ಒಗದು ಒಡೆದ್ಬಿಟ್ರದು. ಒಡೆದದ್ನ ಎಲ್ಲಿ ಬೇಕಲ್ಲೇ ಹಚ್ಚೋದೈತಿ. ಒಡೆದದ್ನ ಇದು ಮಾಡಿಬಿಟ್ರು. ಅಲ್ಲಿ ಎಲ್ಲಿ ಬೇಕಲ್ಲೇ ಇದನ್ನು ಮಾಡಬಾರ್ದು. ಎಲ್ಲಿ ಅದಕ್ಕೂ ಒಂದು ಇದಿರ್ತೈತಿ. ಯಾಕ್ರಿ ಯೋಗ್ಯದಲ್ಲಿ ಅದನ್ನು ಹೇಳ ಮರೆತಾದರೂ ಅರುಪಲ ಆಗೋದಿದ್ದು ನಮ್ಮೆ ಕರ್ಮ ತತ್ಪರರಿಗೆ. ಅಂದ್ರೆ ಈ ಜಗತ್ತಿನಾಗ ಏನಾರು ಮಾಡಿ ಸುಖ ಹೊಂದ್ಬೇಕನ್ನೋರಿಗೆ ಇದನ್ನ ಹೇಳಬಾರ್ದು. ಅವ್ರದ್ದೆಲ್ಲ ಊಟ ಹತ್ತಾಗೆ ಇರ್ತೈತಿ. ಅದನ್ನ ಹೇಳಿದ ಕೂಡಲೇ ಅವ್ರಿಗೆ ಇರೋದಕ್ಕೈತಿ. ಅದನ್ನು ಹೇಳಕ್ಕೆ ಹೋಗ್ಬಾರ್ದು. ನಿಜವಾಗಿ ಇದ್ರ ಕಡೆ ತಿಳ್ಕೊಂಡು ಸುಖ ಹೊಂದ್ಬೇಕನ್ನೋ ಒಲವಿನಿಂದ ಬಂದ ತಾನಾಗಿ ಬಂದ ಅಲ್ಲಿ ಕೈಕಾಲು ಕಟ್ಕೊಂಡು ಬಿದ್ದು ಸೇವಾ ಮಾಡಿದಾಗ ಹೇಳ್ರಿ ಅಂದ್ರದ್ದು ಹಂಗ ಹೇಳು ವಿಷಯನೂ ಅಲ್ಲಿದ. ಅದಕ್ಕೆ ಅಲ್ಲಿ 12 ವರ್ಷ ಸೇವಾ ಮಾಡಿದಾಗ ಇದು ಬೋಧ ಮಾಡ್ತಿದ್ರು. ಅಂದಾಗ ಇದು ತೀತಿತ್ತವು. ಅವಾಗ ಅವಾಗೆಲ್ಲ ಪಕ್ವಾಗಿರ್ತಿದ್ದ. ಅವಾಗ ಇದು ಹೇಳಿದ ಮಾಡ್ತಿದ್ದ. ಆಯ್ತಾ ಇದ್ದಾಗ ಹೇಳಕ್ವಾದ್ರೆ ಇದು ತಿಳಿದಿಲ್ಲ ನಿಮ್ಗಂತ. ಸೇವೆ ಸತ್ಕರ್ಮಗಳಿಲ್ಲದೆ ಎತ್ತನದು ಮುಕ್ತಿ ಅಂತ. ಹಂಗೆ ಹೇಳಿ ತಿಳಿದ್ರು. ಇದ್ದಲ್ಲಿ ಹೋಗಿ ಹೇಳದ ಇದು ಏನು ತಿಳಿದಿಲ್ಲ ನಾವು. ಅದು ಹಸು ಬೇಕಲ್ಲ. ಅಧ್ಯಾತ್ಮದ ದೃಶ್ಯ ಇಲ್ಲದೆ ಅದನ್ನು ಅಭ್ಯಾಸಕ್ಕೆ ತೊಡಗುದಿಲ್ಲ ನಾವು. ಹಸಿವಿಲ್ಲದ ಊಟ ಅದು ಹಂಗಾಕೈತಿ ಇದು ಅಜೀರ್ಣ ಆಕೈತಿ. ಹಸಿವಿಲ್ಲದ ಏನಾರು ತಿಂದರೆ ಹೊಟ್ಟೆ ಕಮರ್ ಡರಿಗೆ ಬರಕ್ಕೆ ಚಲೋಕ್ಕವು. ಹಸಿವಿದ್ದಾಗ ಏನಾ ತಿಂದನಿ ಅದು ಯಾಕ್ರಿ ಏನು ನನ್ನ ಶರೀರ ಆರಾಮ ಇರ್ತೈತಿ. ಅದಕ್ಕೆ ಹಸಿವಿಲ್ಲೇ ಉಣಬೇಡ ಅಂತ. ಹಂಗೆ ಇದ್ರ ಅಧ್ಯಾತ್ಮದ ಹಸಿವಿಲ್ಲೇ ಇದನ್ನು ನಾವು ಹೇಳೋದು ಕೇಳೋದು ಮಾಡಿದ ಇದು ಒಂದು ಅಜೀರ್ಣನ ಆಕೈತಿ. ಹೌದು, ಹಸಿವನ ರುಚಿ ಭಾಳ ರುಚಿ ಇರ್ತೈತಿ. ಅಂದ್ರೆ ನೀವು ಹೊಟ್ಟೆ ಹಸದಾಗ ನೀ ಬರೀ ಒಣ ರೊಟ್ಟಿ ತುಣುಕು ಕೊಡನಿ, ಒಂದು ಖಾರ ರೊಟ್ಟಿ ಹೆಚ್ಚು ಕೊಡನಿ, ಎಷ್ಟು ರುಚಿ ಅನಿಸ್ತೈತೆ ಅದು ಹಸಿವು ಐತೆ ಅಲ್ಲಿ. ಹಂಗೆ ಇದ್ರ ನಾಟಬೇಕಾದಂದ್ರೆ ಅಧ್ಯಾತ್ಮದ ಹಸಿವು ಒಲವು ಬೇಕಲ್ಲ. ಒಲವಿಲ್ದ ಕೊಡ ಡಬ್ಬ ಹಾಕಿ ಕೊಡ ಡಬ್ಬ ಹಾಕಿ ನೀರು ಸೂರಿದಂಗೆ ಒಲವಿಲ್ದ ಕೇಳೋದಂದ್ರೆ ಏನು ಹೇಳಿ. ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲು ಬೀಳಿದ್ರೆ ಬೋರ್ಗಲ್ ಮೇಲೆ ನೀರ್ಗರದಂತೆ. ಮೂರ್ಖರಂದ್ರೆ ಇದೆ ಬಾಳ್ಯದಾಗ ಸುಖ ಐತಿ, ಜಗತ್ತಿನದಾಗ ಸುಖ ಹೊಂದ್ಬೇಕನ್ನೋರು ಎಲ್ಲರೂ ಮೂರ್ಖರ. ಈ ಮೂರ್ಖ ಜನರ ಸಮೂಹ ನಮ್ಮನ್ನು ಮೂರ್ಖರು ಮಾಡಿ. ಅದಕ್ಕೆ ನಿಜವಾಗಿ ಇದು ತಿಳಿದವರು ಅದರಿಂದ ದೂರ ಇರ್ತಾರೆ. ಮೂರ್ಖ ಜನರ ಸಮೂಹದಲ್ಲಿ ಇರೋದಕ್ಕಿಂತ ಅಡವಿಯಲ್ಲಿ ಇರೋದು ಚಲೋಪ ಅಂತ ಅದನ್ನು ಕೇಳಿ 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 ಅದ ಸಂಘ ಮಾಡಿ ನಾವು ಹಂಗೆ ಹಾಕೊಂಡು. ಅದಕ್ಕೆ ಜಡಬುದ್ಧಿ ಜಡಸಂಘ ಮೂರ್ಖರ ಸಂಘದಿಂದ ದೂರ ಇರಕ್ಕಲಿ. ಅದಕ್ಕೆ ಎಂಥವರ ಸಂಘ ಮಾಡೋದು ಅಂಥ ಅನುಭವಿಗಳ ಸಂಘ, ವಿಚಾರವಂತರ ಸಂಘ ಸಿಗಬೇಕಲ್ಲ ನಿಮಗೆ. ಅಂಥವ್ರ ಸಂಘ ಎಲ್ಲ ಮೂರ್ಖರ ಸಂಘ. ಎಲ್ಲಿ ಹೋದರೂ ಅವರ ಜಗತ್ತಿನ ಯಾವ ಮೂಲಿಗೆ ಹೋದರೂ ಬರೀ ಅಂಥವ್ರ ದುರ್ಲಭ. ನಿನಗೆ ತ್ರೈಲೋಕ್ಯ ದುರ್ಲಭ. ಜ್ಞಾನಿ ಅವರ ಸಂಘ ಮಾಡ್ಬೇಕಂದ್ರೆ ನಿನಗೆ ಜಗತ್ತಿನೊಳಗ ಭಾಳ ದುರ್ಲಭ ಜ್ಞಾನಿ ಸಂಘ ಸಿಗುವುದು. ನಿನಗೆ ಚಿಕ್ಕದ್ದನದ ಸದುಪಯೋಗ ಮಾಡ್ಕೊಳ್ಳೋ ಭಾಗ್ಯನೂ ಬೇಕಲ್ಲ. ಬರೀ ನಮ್ಮ ಬಾಳ್ಯಾಕ ನಾಟಕ ಮಾಡ್ಕೊಂಡೆಲ್ಲ ಎಲ್ಲ. ನಿಮ್ಮಿಂದ ಇಷ್ಟೆಲ್ಲ ನಾನು ಹೊಳ್ಳ ಹಿಡನ್ರಿ, ದೊಡ್ಡ ಸೌಕಾರ, ವ್ಯಾಪಾರ ಚಲೋ ಆತಿ, ನಿಮ್ಮ ಆಶೀರ್ವಾದ. ಇದೇನು ಮಾಡೋದು? ಕೆಟ್ಟು ಹೋಗೋದು. ಅದನ್ನು ಎಷ್ಟು ಗಳಿಸಿದ್ರೆ ಏನಾವು ವ್ಯರ್ಥ. ಇದನ್ನು ಮಾಡ್ಕೊಳ್ಳಿಲ್ಲಲ್ವ, ದೊಡ್ಡ ಲಾಭ ಮಾಡ್ಕೊಳ್ಳಿಲ್ಲಲ್ವ. ಬರೇ ತೋರಿಕೆ ಇದಕ್ಕೆ ಬೆನ್ನು ಹತ್ತಿದೆಯಲ್ಲ. ಮತ್ತು ಅವ್ರ ಸಂಘ ಮಾಡಿನೂ ಉಪಯೋಗ ಇಲ್ಲ. ಮತ್ತು ಎಂದಿನಂತೆ ಬರೇ ಇದೇ ವ್ಯವಹಾರದಾಗ ತೊಡಗಿತ್ತು. ಮತ್ತು ಹೀನ ಸ್ಥಿತಿ ಬರ್ತದೆ. ಕಸ ಗುಡಿಸ್ಕೊಂತ ನಿಂತು ಮತ್ತು ಕಸಬರಿಗೆನ ಆದೆ ಅಲ್ಲ. ವಿಶೇಷ ಸಂಗ್ರಹ ಮಾಡ್ಕೊಂತ ಕೂತಿ ಅದನ್ನ ಮತ್ತೆ ಕಸದ ಸಂಗ್ರಹ ಮಾಡೋದಕ್ಕೆ ಕಸಬರಿಗೆ ನಾವು ಅದಕ್ಕೆ ಹೇಳಿರೋ ಕಸಬರಿಗೆ ಆಗ್ಬೇಕಂತೀವಿ, ನಾವು ಪೂಜೆ ಆಗ್ಬೇಕಂತೀವಿ. ವಿಷಯ ಸಂಗ್ರಹ ಮಾಡಕೈತೆ ಅಂದ್ರೆ ಅದು ಕಸಬರಿಗೆ ನಾವು ಅದು ವಿಷಯ ಸಂಗ್ರಹ ಇಲ್ಲದೆ ಇರ್ತಕ್ಕಂಥ ಮಠಮಾನಿಗಳದೇ ಯಾವುದೋ ತೋರಿಸು ನೀವು ನನಗಂದ್ರೆ ಅದು ಎಲ್ಲಿದವರು. ಹಿತವೆಂಬ ತಿಳುವಿಗೆ ವಿಷಯ ವಿರತಿಯ ಸೂಚನೆ ಅಂತ. ಯಾವ ವಿಷಯ ಸಂಗ್ರಹ ಇಲ್ಲ ಅಲ್ಲಿ. ಅಲ್ಲಿ ಕೇವಲ ಎಲ್ಲಿ ವಿಷಯ ಸಂಗ್ರಹ ಇರ್ತೈತೆ ಅಲ್ಲಿ ಅದು ನಡೆದಿಲ್ಲ ಅಂತಿದ್ರದ್ದು. ನೋಡ್ರಿ ಬೇಕಾರೆ ಬರೇ ಆಡಂಬರ, ಹೊರಗಿನ ಪೂಜೆ ಮಾಡೋದು, ಗೊಂಬಿ ತಂದಿಡೋದು, ಫೋಟೋ ಮಾಡೋದು, ಪೂಜೆ ಮಾಡೋದು, ಅಭಿಷೇಕ ಮಾಡೋದು, ಜಾತ್ರೆ ಮಾಡೋದು,
ಮಂದಿ ಕೊಡಿಸೋದು ಹೌದಿಲ್ಲ. ಇವ ಇಲ್ಲಿ ವಿಶೇಷ ಸಂಗ್ರಹ ಏನೈತಿ ಅಂದ್ರೆ ಕಾಲೇಜ್ ಮಾಡೀನಿ ಯಾಕ್ರಿ, ಇದನ್ನು ಮಾಡೀನಿ, ದೊಡ್ಡ ಸಂಸ್ಥಾ ಮಾಡೀನಿ. ಏನು ಮಾಡಿದೆ ಇಲ್ಲಿ? ಜ್ಞಾನ ಏನಾರ ಐತನ ಇಲ್ಲಿ? ಅದು ನಡೀತೈತಿನ ಇಲ್ಲಿ ನಿತ್ಯ? ಒಡ್ಡ ಹಂತಲ್ಲಿ ಕುಬ್ಸ ಕೇಳಿದಂಗೆ ಈ ವಿಚಾರ ಮಠಮಾನಿಗಳಲ್ಲಿ ಹುಡುಕೋದಂದ್ರೆ ಭಾಳ ದುರ್ಲಭ ಆಗೈತಿ ಹೌದಿಲ್ಲ. ಎಲ್ಲಿ ನಡಿಬೇಕ್ರಿ? ಹುಡುಕೊಂತ ಒಂದು ಜಗತ್ತಿನ ತುಂಬ ಅಡ್ಡಾಡ್ತೀನಿ. ನಿವುಳ ಈ ನಿಮ್ಮ ಬ್ರಹ್ಮಜ್ಞಾನದ ವಿಚಾರ ಭಾಳ ಕಠಿಣ, ಅದು ಸಿಗುದನ್ನ ಭಾಳ ದುರ್ಲಭ. ಏನೋ ಈ ನಾಡಿನ ಜನರು ಪುಣ್ಯ ಒಂದು ಕಾಲ ಹೇಳಿ ಕಚೇರಿಪ್ಪ ಅಂತಿದ್ರು. ಇಲ್ಲ ಅನ್ನೋದು ಯಾರಪ್ಪ? ಇನ್ನು ಮ್ಯಾಗ ಹೇಳೋರೆಲ್ಲ ಇದನ್ನ ಬಗ್ಗೆ ಹೇಳೋರೆಲ್ಲ ಲಪುಟ್ರು ಅಂದ್ರ ಏನ್ ಹೇಳ್ಯಾರ ಅವರೇ ಹೇಳ್ಬೇಕಿನ್ನ ಲಪುಟ್ರು. ನಿಜವಾಗಿದ್ದವ್ರು ಹೇಳಕ್ ಹೋಗುದಿಲ್ಲ. ತಮ್ಮೊಳಗೆ ತಾವು ಅನುಭವ ಮಾಡ್ಕೊಂಡು ಹೋಗ್ಬೋತಾರೆ. ಈ ಜಗತ್ತಿನ ಗದ್ದಲಕ್ಕೆ ಹೋಗಕ್ಕೆ ಹೋಗುದ್ರು ಅವ್ರು. ಏನ್ ವಾಸನ ಹೇಳ್ಕೊಂಡು ಹೋಗ್ತಾವ ನೀನು ಮತ್ತೆ ಇದನ್ನೇ ಮಾಡ್ಕೊಂಡು ಗಳಿಸಲೆಂದೇ ವಿಷಯ ಸುಖವನ್ನು ಸುಲಭ ಮಾರ್ಗದಲ್ಲಿ. ಇದ್ರ ಹೆಸರಿನ ಮ್ಯಾಗ ಆರಾಮ ದುಡಿದು ಬೇಡ, ದುಃಖ ಪಡೋದು ಬೇಡಪ್ಪ ಮಾಡಿ ಶಾಸ್ತ್ರ ಹೇಳ್ಕೊಂತ ಹೋಗ್ಬಿಟ್ಟ ತೀರ್ತಲ್ಲ. ನೌಕರಿಯರ ಎದಕ್ ಬೇಕಾಗಿತ್ತು? ಯಾಕ್ರಿ ಬರೀ ಇದನ್ನ ಹೇಳಿರ ಸಿಗುದಿಲ್ರಿ? ಮತ್ತೆ ಇದ್ರ ಕೂಡ ಈ ಪುರಾಣ ಹೇಳುದು ಅವನು ಹೇಳಕ್ ಚಾಲೂ ಮಾಡಿಲ್ಲ ಅಂದ್ರೆ ಅಲ್ಲಿ ಐತೈತೆ ಅದ ಹೌದಿಲ್ಲ. ಇಲ್ಲಿ ನಾಗ್ನೂರ ಒಬ್ಬ ಪೊಲೀಸ್ ನೌಕರಿ ಎಲ್ಲ ಕೈ ಬಿಟ್ಟು ತಾನು ಇದನ್ನೆಲ್ಲ ಕಲ್ಕೊಂಡ ಪುರಾಣ ಹೇಳೋದು, ದೇವಿ ಪುರಾಣ ಹೇಳಕ್ ಕಲ್ತ್ಬಿಟ್ರಿ. ಇವನ್ನೆಲ್ಲ ಮಾನಮ್ಯಾಗ ಮಾಸ ಅವತ್ತಾಗೆಲ್ಲ ದೇವಿ ಪುರಾಣ ಹೇಳಕ್ ಹೋಗಿ ಅವಕ್ಕೆಲ್ಲ ಇವನ ಮಹಾತ್ಮರು ಪುರಾಣ ಹಚ್ಚೋದು, ಇವನ್ನೆಲ್ಲ ಕಥೆ ಹೇಳೋದು, ಜನರನ್ನೆಲ್ಲ ಏನು ಮಾಡೋದು? ವಿಶೇಷ ಸಂಗ್ರಹ ಮಾಡಕ್ಕೆ ಅವನ್ನೆಲ್ಲ ಮಾಡೋದು. ಇಂಥವೆಲ್ಲ ಬೇಕು ಸಾಮಾನ ಹೌದಿಲ್ಲ. ತಂಬರಿ ಇವನು ಪುರಾಣ ಹಚ್ಚೋನು, ಹಿಂದಗಡೆ ಅವನ್ನ ಸವಾಲು ಹಚ್ಚಿಬಿಡೋದು ಹೌದಿಲ್ಲ. ಪುರಾಣಕ್ಕೆ ಸಾಮಾನು ಏನೇನು ಬರ್ತಾವ ಅವನ್ನೆಲ್ಲ ಹಿಂದಗಡೆ ಕೊಂಚಿಗೆ ಇವನ್ನ ಕುಲ ಅವನು ಸುಧಾ ಸಾಮಾನು. ಅವಾಗ ಚಕಡಿ ಹೊಡ್ಕೊಂಡು ನಿಬ್ಬನಕ್ಕೆ ಹೋಗೋದು, ಎತ್ತುಗಳು ಖರೀದಿ ಮಾಡಿದ್ರೆ ಅವನು ಸವಾಲ ಹೌದಿಲ್ಲ. ಇಂಥವೆಲ್ಲ ಏನು ಪುರಾಣ ಹೆಚ್ಚಿಕಾರಿ ಇಂಥವನ್ನೆಲ್ಲ ಜನರು ವಿಶೇಷ ಸಂಗ್ರಹ ಮಾಡ್ತಾರೆ. ಏನ್ ಅಂಥವು ಮಾಡ್ಕೊಂತ ಕುಂತಿದ್ದವು. ಅವನ ಶರೀರ ಬಿಟ್ಟು ಬಿಡ, ಅವನು ಅಜ್ಜಾರ ಶರೀರ ಬಿಟ್ಟು ಕೂಲೆ ಅದನ್ನ ಅಲ್ಲಿ ಮಾಡ್ಬೇಕಂತ ಮಾಡಿ ನಾವು ಅಪ್ಪ ಅವರು ಅದ ಪಟ್ಟಕ್ಕೆ ಬಂದಿದ್ರು. ಅದ ವರ್ಷ ಅದನ್ನೆಲ್ಲ ಗದ್ದಲ ಹಚ್ಚಿದ್ರು. ಗೌಡ್ರು ಹಿಂಗೆ ಮಾಡತ್ತಾರಲ್ಲಿ, ಹೋಗು ನಡಿಯಲ್ಲಿ ಮೊದಲು ಅಂತ ಕರ್ಕೊಂಡು ಹೋಗಿ ಇದನ್ನು ಮಾಡಿದ ಕೂಲೆ ಜಾಡಿಸಿದ ಕೂಲೆ ಮಠಕ್ಕೆ ಬರೋದು ಬಿಟ್ಟು ಅವಾಗಿಂದ ಸುತ್ತ ಮಠನ ಬರಲಿಲ್ಲ. ನಾಗ್ನೂರು ಒಳಗೆ ಆ ಹೆಣ್ಮಕ್ಳು ಕೂಡಿಸ್ಕೊಂಡು ಆ ತೊಟ್ಲಕ್ಕೆ ಕೊಂಚಿಗೆ ಹೊಸ ಕೊಂಚಿಗೆ ಹೊಲಿಸ್ಯಾನು, ಅಲ್ಲಿ ತೊಟ್ಲ ಕಟ್ಟ್ಯಾನು. ಎಲ್ಲ ಪುರಾಣ ಚಾಲು ಆಗಿಬಿಟ್ಟ. ಶಿವಾನಂದ ಪುರಾಣ ಹೇಳಕ್ಕೆ ಐತಿ ಬಿಟ್ಟಿದ್ದ. ಅಜ್ಜಾರು ಇದನ್ನ ಹೇಳಿರ ನೀವು, ಇಂಥದನ್ನು ಕೇಳಿರಿ ಅಂತ ನಾವು ಅವ್ರು ಹೇಳಿದ್ದನ್ನು ಹೇಳಿಬಿಟ್ರೆ ಒಟ್ಟ ಅಲ್ಲಿ ನಿಂದ್ರಲಿಲ್ಲ. ಏನು ಒಳ್ಳೆ ಸನಿಗೆ ಮಠ ಸನಿಗೆ ಬರಲಿಲ್ಲ. ಏನು ಕೆಲವು ಮಂದಿಗೆ ಅದು ಬಿರುಸಾಗ್ಬಿಡ್ತೀವಿ. ಅಜ್ಜಾರು ಹೊಸದಾಗಿ ಇದಾಗಿಬಿಟ್ರೆ ಒಮ್ಮಿಗ್ಲೇ ಹೇಳಿರಿ ಇವಕ್ಕೆ ಇದು ತಿಳಿದಿಲ್ಲ ಅಂತೇಳಿ. ಯಾಕ್ರಿ ಅವರು ನೋಡೋಣ ಇದನ್ನ ಅಂತೇಳಿ ತಡ್ಕೋಬೇಕಂತಿದ್ರು. ನಮಗೆ ಗೌರ ಕರ್ಕೊಂಡು ಹೋಗಿ ಗದ್ದಾಡಿಸ್ಬಿಟ್ರು ಅದನ್ನ ಕೈ ಬಿಟ್ಕೊಟ್ಟ ಹೋಯ್ತು. ಅದಕ್ಕೆ ತೊಟ್ಲನು ಹೋತಿ, ಮರನೇ ದಿನ ಎಲ್ಲ ಹುಚ್ಚಿ ಹೋಗೋದ್ರ ಅವನ್ನೆಲ್ಲ. ಪುರಾಣನೂ ಮುಗಿದು ಹೋತೆ ಅಲ್ಲಿ ಅದು ಹೌದಿಲ್ಲ. ನಿಮ್ಮ ಪುರಾಣ ನೋಡ್ರಿ ಅಂತಿದ್ರು ಅಜ್ಜವ್ರು. ಸತ್ತವ್ರ ಪುರಾಣ ನೋಡಿ ಮಾಡ್ತೀವಿ, ನಿಮ್ಮ ಪುರಾಣ ನೋಡ್ಕೊಳ್ಳಿ. ಪುಸ್ತಕದಾಗ ಹುಡುಕ್ಬೇಡ್ರಿ, ನಿಮ್ಮ ಮಸ್ತಕದಾಗ ಹುಡುಕ್ರಿ ಅಂದ್ರೆ ಅಜ್ಜವ್ರು. ಮೊದಲೇಗೆ ನಮ್ಮ ಊರಿಗೆ ಬಂದಾಗಿದ್ದ ಮಾತಾಡಿರಿ. ಆ ಪುರಾಣ ತಗೊಂಡು ಏನು ಮಾಡ್ತೀನಿ? ನಿಮ್ಮ ಪುರಾಣ ನೋಡ್ಕೊಳ್ಳಿ, ನೀವು ಯಾರು ಮೊದಲು ಇದನ್ನು ತಿಳ್ಕೊಳ್ಳಿ, ಈ ಲಾಭ ಮಾಡ್ಕೊಳ್ಳಿ. ಅವ್ರು ತಮ್ಮ ಕೆಲಸ ತಾವು ಮಾಡ್ಕೊಂಡು ಹೋದ್ರು. ಬರೀ ಅವ್ರ ಹೆಸರಿನ ಮ್ಯಾಗ ವಿಶೇಷ ಸಂಗ್ರಹ ಮಾಡ್ಕೊಂತ ಮಜಾ ಮಾಡ್ಕೊಂತ ಅವ್ರು ಹೆಂಗೆ ಇದ್ರು ಆ ಸ್ಥಿತಿ ಹೊಂದಕ್ಕೆ ಪ್ರಯತ್ನ ಮಾಡ್ರಿ ಅಂದ್ರೆ ಲಾಭ. ಬರೀ ಅವ್ರ ಕತಿ ಹೇಳ್ಕೊಂತ ಅವ್ರ ಹೆಸರಿನ ಮ್ಯಾಗ ಸಂಗ್ರಹ ಮಾಡಿ ಚೈನಿ ಹುಡ್ಕೊಂತ ಅಡ್ಡಾಡಿ ಅದಕ್ಕಂತ ಭಾಳ ಹೀನ ಸ್ಥಿತಿ ಬರ್ತದೆ ನೋಡೋದು. ಭಾಳ ಎಚ್ಚರದಿಂದ ಇರ್ಬೇಕು ನೀವು ಅಂತಿದ್ರು. ಮಹಾತ್ಮರ ಹೆಸರಿನ ಮ್ಯಾಗ ಏನಾರು ಅವ್ಯವಹಾರ ಮಾಡಿದ್ರೆ ಅಂದ್ರೆ ನಾಳೆ ಅದ್ರ ಫಲ ಋಣ ತೀರ್ಸಾಕ ಎಂತೆಂಥ ಜನ್ಮಗಳ ಆಗಿವ ತಿರುಗ್ಬೇಕಾಕೈತಿ. ಜನ್ಮ ಜನ್ಮ ಅಂತ ತಿರುಗ್ಬೇಕಾಕೈತಿ ನೋಡೋದು. ಅದಕ್ಕೆ ಇದೇ ನಡಿಬೇಕು ನೋಡ್ರಿ. ಹೊರಗೆ ಆಡಂಬರ ನಡಿಬಾರ್ದು, ಅರ್ಥ ಮರ್ತು ಇಲ್ಲಿ ಚಂದಾಚಾಯ ನಡಿಬಾರ್ದು. ಈ ಕ್ಷೇತ್ರದೊಳಗೆ ಅಧ್ಯಾತ್ಮ ಕ್ಷೇತ್ರದೊಳಗೆ ಯಾರು ಇದಕ್ಕೆ ಪ್ರಚೋದನೆ ಕೊಡ್ತಾರೆ ಮನರಂಜನೆ ಕಾರ್ಯಕ್ರಮಗಳಿಗೆ
ಅಲ್ಲಿ ಏನು ಪಾಪ ಕೃತ್ಯಗಳು ನಡೀತಾವಲ್ಲ ಅವೆಲ್ಲ ಅವರಿಗೆ ಬರ್ತಾವೆ. ಯಾರು ಪ್ರಚೋದನೆ ಕೊಡ್ತಾರೆ ಅವರಿಗೆ. ನೆನಪಿಟ್ಕೋರು ನೀವು ನಂದು ಮುದುಕಮ್ಮನ ಆಡಂಬರ ನಡಿಬಾರ್ದು. ಇಲ್ಲಿ ನೆವಳಿದ ಆತ್ಮ ಜ್ಞಾನಪಾನ ನಮ್ಮ ನಿಜವನ್ನು ತಿಳ್ಕೊಳ್ಳೋ ಸಂಬಂಧ ಇದು ನಿತ್ಯ ಶ್ರವಣ ನಡಿಬೇಕು. ಶ್ರವಣಕ್ಕೆ ಬಂದವರಿಗೆ ಅನ್ನ ಹಾಕು, ಅದು ನಿನ್ನ ಪುಣ್ಯ ಬರ್ತದೆ. ಜ್ಞಾನಕ್ಕಾಗಿ ಬಂದವರಿಗೆ ಬಾಣ, ಉಳಿಕೆದವ್ರಿಗೆಲ್ಲ ಇದನ್ನು ತಿಳ್ಕೋಬೇಕನ್ನ ಅವ್ರಿಗೆ ಒಲವಿನಿಂದ ತಿಳ್ಕೋಬೇಕನ್ನ ಅವ್ರಿಗೆ ಹಾಕದ. ಅದನ್ನು ನಿನ್ನ ಪುಣ್ಯ ಬರ್ತದೆ ನಿನಗೆ. ನೀನು ಹೊಲ ಮನಿ ಮಾರಿ ಆದರೂ ಊಟ ಹಾಕಂತ ಅವ್ರಿಗೆ ಅಂತ ಅಜ್ಜ ಅವ್ರು ಹೇಳಿದ್ದದು. ಆ ಪುಣ್ಯ ಬರ್ತದೆ ನಿನಗೆ. ಅದು ಬೇಕಲ್ಲ ಅನ್ನದಾನ. ಅನ್ನದಾನ ಎಲ್ಲಿ ಸತ್ಪಾತ್ರದೋಳು ದಾನ ಮಾಡೋದು. ಸತ್ಪಾತ್ರದೋಳು ಎಲ್ಲಿ ಅದು ಪಾತ್ರತೆ ಅರಿತು ದಾನ ಮಾಡುವಂದಾರ. ಸತ್ಪಾತ್ರದೋಳು ದಾನಮಂಬಂದಾರ. ಕೊಡಬೇಕುತ್ತಮನಾದವನಿಗೆ ಮಗಳಂ ಸತ್ಪಾತ್ರದೋಳು ದಾನಮಂ. ಅವನು ಉತ್ತಮ ದಾನೋ ಇಲ್ಲೋ ನೋಡಿ ಕೊಡ ಮಗಳನ್ನ. ನಾವು ದುಷ್ಟ ಚಟ ಅದೇನದಾನು ಯಾಕ್ರಿ, ಅವನು ಒಳ್ಳೆ ಗುಣ ಅದಾವಿಲ್ಲೋ ನೋಡ್ಕೊಂಡು ವಿಚಾರ ಮಾಡಿ ಅದನ್ನು ನೋಡಿದ್ರೆ ನಾವು ಮನಿ ಚಲೋ ಅದಾವಿಲ್ಲೋ, ಆಸ್ತಿ ಚಲೋ ಐತಿಲ್ಲೋ, ಮನಿ ಮಸ್ತ್ ಐತಿಪ್ಪ, ಅವನು ದೊಡ್ಡ ಆಸ್ತಿ ಐತಿ, ಅವನು ಗುಣ ಎಂತ ಹೋದವು ಆಸ್ತಿ ಅದನ್ನು ಅದನ್ನ ನೋಡ್ತೇವೆ ನಾವು. ಅವನು ಒಳ್ಳೆ ಯಾವುದು ಚಟ ಇರ್ಲದೆ ಇರೋದ ಒಂದು ದೊಡ್ಡ ಆಸ್ತಿ. ಅವನು ಎಷ್ಟು ಸಂಸ್ಥಾನ ಐತಿ ಅಂದ್ರೆ ಚಟಾದಿನ ಆಯ್ತು ಅಂದ್ರೆ ಏನ್ ಮಾಡೋದು ತಗೊಂಡವನು, ಅದನ್ನ ನೋಡುದಲ್ಲ ನಾವು. ಹೌದಿಲ್ಲ? ಇವ್ರು ಹಿಂಬಾಲಿ ಕರ್ಕೊಂಡು ಹೋದವರು ಅವ್ರು ಊಟದ ವ್ಯವಸ್ಥೆ ಭಾಳ ಚಲೋ ಮಾಡಿದ್ರಪ್ಪ ಅವರು, ಅದನ್ನ ನೋಡವ್ರು ನಾವು. ಹೌದಿಲ್ಲ? ಅವ್ರ ತಂದೆ ತಾಯಿ ಮನೆಯಿಂದ ಅದನ್ನ ಒಳಗಿನ ಇದನ್ನ ನೋಡ್ತಾರ ಅವರು. ಹೌದಿಲ್ಲ? ನೋಡ್ಬೇಕು ಅದನ್ನ ಒಳಗೆ ಏನೇನು ನಡೆದೈತಿ ಇವ್ರದು, ಹೆಂಗೈತಿ ಇವ್ರು ವಿಚಾರ ಮಾಡಿ ದುಡುಕಬಾರ್ದು. ನಾವು ಮಕ್ಕಳನ್ನ ಕೊಡಬೇಕಾದ್ರೆ ಅವ್ರ ಗುಣ ಎಂತ ಹೋದವು, ಸಂಸ್ಕಾರ ಹೆಂಗೈತಿ ನೋಡ್ಕೊಂಡು ಮಾಡ್ಬೇಕು ಅಂತ ಹೇಳ್ಯಾರ. ಹಂಗೆ ದಾನ ಮಾಡ್ಬೇಕಾದ್ರೂ ಎಲ್ಲಿ ಅದ ಎದಕ್ಕೆ ಉಪಯೋಗ ಮಾಡ್ತಾರೆ ನೋಡ್ಕೊಂಡು ದಾನ ಮಾಡುವಂತ. ಸತ್ಪಾತ್ರದೋಳ ದಾನ ಅಲ್ಲಿ ಮಾಡಿದ್ವಿ ಅಂದೆಲ್ಲ ಲಪಡಾಗಿರಿ ಮಾಡ್ಕೊಂತ ಕುಂತ್ರೆ ಅದನ್ನೆಲ್ಲ ಮಾಡಿ ಮಠಮಾನಿಗಳು ಬೋರ್ಡೋಜರ್ ಹೆಚ್ಚಾರ ನೋಡಿ ಇಲ್ಲೋ ಅಲ್ಲಿ ಇಲ್ಲೇ ಬೆಳಗಾವಿ ಜಿಲ್ಲಾದಾಗಿಂದ ಹೌದಿಲ್ಲ? ಮಠದಾಗ 3 ಬೋರ್ಡೋಜರ್ ನೋಡ ಮಠ ಎಲ್ಲ ಕೆಡಿಬಿಟ್ರ. ಅದನ್ನು ಇಂಥ ಸುಳ್ಳು ಮಕ್ಕಳು ಇರಬಾರ್ದು ಸರಿ ಇದ್ರಾಗ. ಹೌದಿಲ್ಲ? ಸಂಗ್ರಹ ಮಾಡಿ ಮಜಾ ಮಾಡ್ಕೊಂತ ಹೋಗ್ಬಿಟ್ಟ ನಾವು, ವಿಲಾಸಿ ಜೀವನ. ಹೌದಿಲ್ಲ? ಇಂಥವನ್ನೆಲ್ಲ ಮಾಡಿ ಅದಕ್ಕೆ ಬಂದ್ರಿ ಕೆಲಸದಲ್ಲಿ ಬೋರ್ಡೋರೇ ಹಚ್ಚಿ ಕೆಡಿಬಿಟ್ರು, ಊರ ಹೆಸರು ಕೆಡಿಸೋರು. ಏನು ಬಿಡ್ತಾನ ತಾಗಿಂದ ಜನ ಎಲ್ಲ ರೋಚಿಗೆ ಬಿಟ್ರು. ಹಂಗೆ ಜಾಗೃತ ಆಗ್ಬೇಕಲ್ಲ ಜನ ಎಲ್ಲ. ಇಲ್ಲಿ ಏನು ನಡಿಬೇಕು ಅದು ನಡಿಬೇಕು, ಬಾಕಿ ನಡಿಬಾರ್ದಿಲ್ಲ ಅಂತಿದ್ರು. ಮರ್ತು ಇಲ್ಲಿ ಚಂದ ಚಾಯ ನಡಿಬಾರ್ದು. ಯಾರು ಅದನ್ನು ಮಾಡಾಕ ಅವ್ರಿಗೆ ಬರ್ತೈತಿ ಇದು ಮಾಡಿದ ಪಾಪ ಅಂತಿದ್ರು ಅವ್ರು. ಈ ವಾತಾವರಣ ಇದ್ದಾಗ ಹೆಂಗಿರ್ತೈತಿ, ಮಹಾತ್ಮರಿದ್ದಾಗ ಅದ ಮುಂದುವರಿಬೇಕು ನೋಡಿ. ಹೆಚ್ಚಿಂದ ಇದಕ್ಕೆ ಇದನ್ನು ಕೊಡಕ್ಕೆ ಹೋಗ್ಬಾರ್ದು. ನೆವಳ ಜ್ಞಾನ ಬಾಣ. ಹೊರಗಿನ ಆಡಂಬರ ಜಾತ್ರೆ ಇದು ಮಾಡಕ್ಕೆ ಹೋಗ್ಬೇಡದು. ಗದ್ದಕ್ಕೆ ಬಿದ್ದೆ ಅಂದ್ರೆ ಮತ್ತೆ ಹೋಗ್ತಿದ್ದ ಅಧ್ಯಾತ್ಮದಕ್ಕೆ. ಇದಕ್ಕೆ ವಿಘ್ನ ಆದ್ರೆ ಅದನ್ನು ಯಾವ ವಿಘ್ನಕ್ಕೆ ಅದನ್ನು ಕೈ ಬಿಟ್ಟುಬಿಡ್ರಿ. ಇದನ್ನು ನಡಿಬೇಕಿಲ್ಲಿ, ಅದರ ಸಂಬಂಧ ಇದನ್ನು ಹಾಕಿದ್ದು. ಅಧ್ಯಾತ್ಮ ವಿಚಾರ ವಿವಾಹತವಾಗಿ ನಡೆದ್ರೆ ಇದು ಹಾಕಿದ್ದಕ್ಕೂ ಲಾಭ. ಇಲ್ಲಿ ಬರೇ ಹೊರಗಿನ ಆಡಂಬರ ಮಾಡ್ಕೋತ ಕೂತಂದ್ರೆ ಏನು ಉಪಯೋಗ? 2 ಹೊತ್ತರ ಇಲ್ಲಿ ಕಾಯಮ ನಡಿಬೇಕಿತ್ತು. ಅವ್ಯಾಹದ ಬಿಟ್ಟು ಬಿಡದ ನಡಿಬೇಕು ಅಂದ್ರೆ ಜನರಿಗೆ ಕಲ್ಯಾಣಕ್ಕೆ. ಹೇಳುವುದು ಯಾರೇ ಇರಲಿ, ಅವರು ಮಹಾತ್ಮರು ಹೇಳಿದ ವಿಚಾರಗಳಿರ್ತಾವ, ಅವನು ಪುನಃ ಅವರ ನೆನಪು ಮಾಡ್ಕೊಂತ ಅದರಾಗ ಕಾಲು ಕಳಿಬೇಕು ಅಂದ್ರೆ ಲಾಭ ಇಲ್ಲ. ಪೆನ್ಷನ್ ಆದ್ಮ್ಯಾಗ ಏನಿರ್ತೈತಪ್ಪ ನಿಮ್ಮ ಮನ್ಯಾಗ ಕೆಲಸ ಏನಿರ್ತೈತಿ? ಯಾಕೆ ಬಂದು ಕೂಡಬಾರ್ದು? ಅಲ್ಲಿ ಹಾಳಾಗಿಸಿ ಪಂಟು ಕೊಡ್ಕೊಂತ ಕೂಡು ಕೆಲಸ ಏನಿರ್ತೈತಿ? ಅಲ್ಲಿ ಮನ್ಯಾಗ ಹಣಿಕೆ ಹಾಕೊಂತ ಕುಂಡೋದು ಏನೈತಪ್ಪ ಕೆಲಸ? ಮಕ್ಕಳು ಮದುವೆ ಆಗ್ಯಾವ, ಇದಾದ್ಮ್ಯಾಗ ಅವಕ್ಕೆ ಶನಿಯಾಗಿ ಮನೆಯಾಗಿರೋದಕ್ಕಿಂತ ಮುನಿಯಾಗಿ ಮನೆ ಬಿಡುದು ಚಲೋ ಅಂತ ಹೇಳ್ಯಾರ. ಮಗ್ಗ ಸೊಸಿಗೆ ಶನಿಯಾಗಿ ಮನೆಯಾಗಿರೋದಕ್ಕಿಂತ ಮುನಿಯಾಗಿ ಮನೆ ಬಿಡುದು ಚಲೋ. ಈ ಅತ್ತಾಗ ಹೋಗ್ಯಾರ ಬಿಡ್ರಿ ಅವರು, ಇಲ್ಲ ಇಲ್ಲಿ ಮನೆಯಾಗ ಇದ್ಕೊಂಡು ಬರೀ ಅಲ್ಲೇ ಹಣಿಕೆ ಹಾಕೊಂತ ಅವ್ರಿಗೆ ಕಾಲು ತೋಡ್ರ ಹಾಗೆ. ಹೌದಿಲ್ಲ? ಅತ್ತಾಗಿಂದ ಬ್ಯಾಸರ ಆಯ್ತು ಅಂದ್ರೆ ಎಂತೆಂತವಕ್ಕೆ ಬರ್ತೈತಿಪ್ಪ, ಇದಕ್ಕೆ ಎಲ್ಲಿ ಬರ್ತೈತಿ ನಾವು ಅಳಗಾಲ ಯಾವಾಗ ಬರ್ತೈತಿ ಒಂದು ಕಾಕುಂತ ಕುಂತಿರ್ತಾರ.
ಯಾಕೆ ಬರಬಾರ್ದು ಇಲ್ಲಿ ಕುತ್ಕೊಂಡು ಈ ಚಿತ್ರದೊಳಗೆ ಯಾಕೆ ಕಾಲ ಕಳಿಬಾರ್ದು ಪೆನ್ಷನ್ ಆದ್ಮ್ಯಾಗ ಅಲ್ಲಿ ಆ ಊರು ಉಸಾಬರಿ ತಗೊಂಡು ಅದ್ರಾಗ ಕಾಲ ಕಳಿದ್ರಾಗ ಏನು ಲಾಭ ಐತೆ ಹೇಳ? ಯಾರು ಬರ್ತೀಯ ಇಲ್ಲಿ ಹೊಳ್ಳೆ ಸನೇಕ್ ಬರೋದಿಲ್ಲ ಹೋಗಿ, ಹೌದಿಲ್ಲ? ನಮ್ಗೆ ಎಲ್ಲಿ ಸೌಡ ಸಿಗುದಿಲ್ಲ ಬಿಟ್ರಿ, ಅಲ್ಲಿ ಹೋಗಿ ಗದ್ದಲ್ಲ ಬಿದ್ದಾದ್ರೆ ತೀರ್ ಕಡೆ ಜಡ ಏ ಹೋಗಿ ಸಿಕ್ಕೊಂಡು ಬಿದ್ದಾದ್ರೆ ಅಲ್ಲಿಂದ ಕಡೆ ಜಡ ಐತಿ ವಿಷಯದ ದುಡ್ಡು ಪೆನ್ಷನ್ ಆದ್ಮ್ಯಾಗ ಏನಿರ್ತೈತಿ ಅಲ್ಲಿ ಖಾಲಿ ಕುಂತ ಮ್ಯಾಗ ಊರು ಉದ್ಯೋಗ ಇರ್ಲಿಲ್ಲ ಅಂದ್ರೆ ಊರು ಕೆಡಿಸಿದ್ವು ಅಂತ, ಹೌದಿಲ್ಲ? ಅದಕ್ಕೆ ಈ ಉದ್ಯೋಗ ಮಾಡೋದು, ಈ ತತ್ವಜ್ಞಾನಿಯ ಪ್ರಾಪ್ತಿಯ ಉದ್ಯಮದಾಗ ತೊಡಗು. ನಿನ್ನ ನಿಜವನ್ನು ನೀ ತಿಳ್ಕೊಡುವ ಈ ಈ ಈ ಕರ್ಮವನ್ನು ಮಾಡು, ಈ ಕಾಯಕ ಮಾಡ. ಕಾಯಕ ಅಂದ್ರೆ ಇದ ಕಾಯಕ, ಕಾಯಕವೇ ಕೈಲಾಸ ಅಂದ್ರೆ ನಿಮ್ಮ ಬಗ್ಗೆ ನೀವು ಯಾರು, ನಿಮ್ಮ ನಿಜ ಸ್ವರೂಪ ಅನ್ನೋದ್ರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದನ್ನ ಕಾಯಕ. ಅದ್ರ ಬಗ್ಗೆ ಹೇಳೋದು ಕೇಳೋದು. ಶರೀರ ಪ್ರಾರಬ್ಧ ಎಲ್ಲಿ ಮಠ ಅವಸಾನ ಇರ್ತೈತಿ ಅಲ್ಲಿ ಮಠ ಇದ ಪ್ರಯತ್ನ ನಾವು ಮಾಡ್ಬೇಕು, ಅಂದ್ರೆ ಸಂಸ್ಕಾರ ಮುಂದುವರಿತೈತಿ. ಇಲ್ಲಾಂದ್ರೆ ಭಾಳ ಹೀನ ಸ್ಥಿತಿ ಬರ್ತದೆ ನೋಡಿ. ನಿಮ್ಗೆ ನೋಡ್ರಪ್ಪ ಹೇಳ್ತೇವೆ, ಇನ್ನು ಅನುಭವಿಸೋರು ನೀವು ಅಂತ ಹೇಳಿದ್ರಂತ. ನಿಮ್ಮ ಕೈ ಒಳಗೈತೆ ಎಲ್ಲ ಮಾಡ್ಕೊಂಡು, ನಿಮ್ಮ ಭವಿಷ್ಯನ ನಿಮ್ಮ ಕೈ ಒಳಗೈತೆ. ಮತ್ತು ಹೇಳ ಮತ್ತು ಅದನ್ನ ಮಾಡ್ತೇನೆ ಅಂದ್ರೆ ಅನುಭವಿಸ್ರಿ, ಯಾರೇನು ಮಾಡು, ಯಾರಿಗೇನು ಒತ್ತಾಯ ಇಲ್ಲ. ಏನು ಹೇಳುವಟ್ಟು ಹೇಳ್ತೇವೆ, ಇನ್ನು ನೀವು ಮಾಡೋದು ನಿಮ್ಮ ಕೆಲಸ. ಏನು ಬರೀ ಸುದ್ದಿಯಾಗ ಕಾಲು ಕಡಿಬೇಡ್ರಿ ಅಂತ ಬಂದೈತಿ ಇವತ್ತು. ಬರೀ ಸುದ್ದಿ ಸೂರು ಆಗ್ಬೇಡ್ರಿ, ನಿದ್ದೆ ಸೂರು ಆಗ್ಬೇಕು ಆಗ್ರಿ ಅಂತ. ಯಾವ ನಿದ್ದೆ? ತಿಳಿವಿನ ನಿದ್ರೆ, ಅರಿವಿನ ನಿದ್ರೆ. ಅರಿವು ಸಹಿತ ಆನಂದ ಸ್ಥಿತಿ ಒಳಗೆ ನಾವು ಉಳಿಬೇಕಾಗಿತ್ತು. ಇದು ಸಾಮಾನ್ಯ ನಿದ್ರೆ ಎಲ್ಲರೂ ಮಾಡೋದು, ಅದು ತಿಳಿಯಲೇ ಇರ್ತೇವೆ. ಇಲ್ಲಿ ಅರಿತಿರ್ಬೇಕಾಗಿತ್ತು. ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂತಾರೆ, ಅಜ್ಞಾನಂ ಆನಂದಂ ಬ್ರಹ್ಮ ಅಂದಿಲ್ಲ. ಎಚ್ಚರಿದ್ದು ನಿದ್ದೆ ಹತ್ತಿರಬೇಕು. ಸದ್ದ ನನಗೆ ಆನಂದದ ಅನುಭವ ನಡೆದದನ್ನು ತಿಳುವಳಿಕೆ ಒಳಗಿರ್ಬೇಕು ನೀವು. ಅದಕ್ಕೆ ಜ್ಞಾನ ಅಂತಾರೆ, ಅದಕ್ಕೆ ಸಮಾಧಿ ಅಂತ ಅನ್ಕೋ. ಅದನ್ನು ನಾವು ಹೊಂದಬೇಕಾಗೈತಿ. ಜಗತ್ತಿನ ಸುದ್ದಿ ಸಾಕಾಗೈತಿ ನಮಗೆ, ಎಲ್ಲ ಬ್ಯಾಸರ ಅದನ್ನು ಕೆಲಸ ನೋಡ್ರಿ. ಬ್ಯಾಡಪ್ಪ, ಇದ್ರಾಗ ಏನೇನೋ ಲಾಭ ಇಲ್ಲ ಅಂತ ತಿಳಿದು ಅದರಿಂದ ವಿಮುಖ ಆಗಿ ಒಳಗೆ ಅಂತರ್ಮುಖವೃತ್ತಿ ಒಳಗೆ ಅಭ್ಯಾಸ ಮಾಡ್ಬೇಕನ್ನೋ ಒಂದು ಕೆಲಸ. ನಾವು ಇನ್ನೂ ಅದ್ರಾಗ ಹಿಣಿಕೆ ಆಗ್ಬೇಕು ಅನ್ನೋದೈತಿ ಒಳಗೆ. ಹೊರಗೆ ಹೋಗ್ಬೇಕು ಅನ್ನೋದೈತಿ, ಇಂದ್ರಿಯಗಳ ಮಜಾ ನೋಡ್ಬೇಕು ಅನ್ನೋದೈತಿ. ಮುದುಕಾದ್ರೂ ಹೊಳಿಬಾರ್ದು ನನಗಿನ್ನ. ಏನ್ ಮಾಡೋದು ಜಗತ್ತಿನ ಸುದ್ದಿ ತಗೊಂಡು? ದಯವಿಟ್ಟು ಬಾಳೆ ಸುದ್ದಿ ತೆಗಿಬೇಡ ಅನ್ನೋರು ಇದೀರಿ ಇದ್ರಾಗ ಒಬ್ರ. ಬಿಡು ಪುರುಷೋದ್ರಿ ಬರೇ ಅದ ಸುದ್ದಿ ಕಾಳು. ಏನ್ ಬಂತಿ ಇಲ್ಲಿ ತನಕ ಕಾಲಗಳಿಗಲ್ಲ, ಮುದುಕ ಆಗಲ್ಲ. ಇಷ್ಟು ವರ್ಷ ಬದುಕಿನೂ ಅದರ ಕಾಲಗಳು ಬದುಕಿದ್ದು ಉಪಯೋಗ ಇಲ್ಲ. ನೀನು ಅಜ್ಞಾನಿಯಾಗಿ 100 ವರ್ಷ ಬದುಕುವುದಕ್ಕಿಂತ ಜ್ಞಾನಿಯಾಗಿ 3 ವರ್ಷ ಬದುಕುವುದು ಲೇಸು ಅಂತ. ಅಂದ್ರೆ ನೀನು ಬದುಕಿಗೆ ಸಾರ್ಥಕತೆ ಬರ್ತೈತಿ. 100 ವರ್ಷ ಬದುಕ್ಯಾನ್ರಿ, ಬಹಳ ಇದ್ರಿ ಅವನು. ಏನ್ ಮಾಡೋದು ಬದುಕಿ? ಅದನ್ನ ತಗೊಂಡು ಏನ್ ಮಾಡೋದು? ಇಷ್ಟು ವರ್ಷ ಬದುಕ್ಯಾರ, ಅದು ಏನ್ ಮಾಡ್ತೀವಿ? ಬರೇ ಬಾಳೆ ಹೆಸರಿದಾಗ ಬದುಕ್ತಿ. ಅದ್ರ ಬದುಕಿಗೆ ವ್ಯರ್ಥ ಅದೆಲ್ಲ. ಇಷ್ಟು ದಿನ ಬದುಕಿ ಏನ್ ಮಾಡೋದು? ಇದನ್ನ ತಿಳ್ಕೊಂಡಿದ್ದೆ ಅಂದ್ರೆ ನೀನು ಬದುಕಿಗೆ ಸಾರ್ಥಕ, ಹುಟ್ಟಿದ್ದಕ್ಕೂ ಸಾರ್ಥಕ ಆಕೈತಿ. ಮನುಷ್ಯ ಕುಲದ ಜನನದ ಲಾಭ ಎದ್ರೊಳಗೈತೆ ಅಂದ್ರೆ ನಮ್ಮನ್ನು ನಾವು ತಿಳ್ಕೊಳ್ಳೋದ್ರೊಳಗೈತಿ. ಬರೀ ವಿಷಯ ಸಂಗ್ರಹ, ವಿಷಯ ಹೋಗಿ ಹೊಲ ಹಿಡದ್ನೆ, ನೌಕರಿ ಹಿಡದ್ನೆ, ಅದನ್ನ ಕಟ್ಸಿನಿ, ಏನ್ ಮಾಡೋದು? ಯಾವುದು ನೀನು ಹಿಂಬಾಲಿ ಬರ್ತದೆ ಅದು ನಿನಗೆ ಹಿತ ಕೊಡುದಿಲ್ಲ. ನಿನಗೆ ಬೇಕಾದದ್ದು ಏನಾದ್ರು ಗಳಿಸಿದೆ ನೀನು? ಅಪ್ಪರ ಹೊಲ ಹಿಡನ್ರಿ, ಒಂದು ನಂಬರ್ ಬಂದಿತ್ತು, ನಿಮ್ಮ ಆಶೀರ್ವಾದದಿಂದ ಅದನ್ನು ಹಿಡನ್ರಿ ಅಂತ. ಹಿಂಗಾತನಪ್ಪ, ಭಾಳ ಚಲೋ ಆಯ್ತು ಬಿಡೋ ಸೌಕಾರ. ವಸ್ತಿ ಉಳ್ದ, ಶಾಸ್ತ್ರ ಕುಂತ, ಇದ್ರಿಗೇನ ಕುಂತಿದ್ದ 1000 ಲಕ್ಷ ಓದಿ ಸೌಕಾರ. ಮನ್ನ ಹಿಡಿದ್ರೆ ನೀವು ಬೇಕಾದದ್ದೇನು ಹಿಡಿಲಿಲ್ಲ. ನೀವೇನು ಮತ್ತು ಮನ್ನ ಹಿಡಿದ್ರೆ ಹೌದಿಲ್ಲ? ಈ ಮಣ್ಣಿನ ಬೆನ್ನು, ಹಣ್ಣಿನ ಬೆನ್ನು, ಹೆಣ್ಣಿನ ಬೆನ್ನು, ಗಂಡಿನ ಬೆನ್ನು ಹತ್ತಿದೆ, ಸುಖ ಕೊಡ್ತಾವಂತ. ಮತ್ತೆ ಅದಕ್ಕೆ ಬೇಕಲ್ಲ, ಮತ್ತೆ ಅದ್ರ ಕೂಡ ಮತ್ತೆ ಬೈಕಿಗಳು ಚಾಲು ಆಕ್ಕಾವು, ಹೌದಿಲ್ಲ? ಇಷ್ಟು ಗಳಿಸ್ಬೇಕು, ಮತ್ತೆ ಅದನ್ನ ಮಾಡ್ಬೇಕು, ಅದು ಬಂದಿಂದ ಮುಂದೆ ಹೆಚ್ಚಿಂದ ಏನು ಮಾಡ್ಬೇಕು?
ಅದನ್ನು ಮಾಡ್ಬೇಕು. ಇದ್ರಾಗ ನಿನ್ನ ಜೀವನ ಇಲ್ಲ. ಎದಕ್ಕೆ ಬಂದೈತೆ ಅನ್ನೋದು ಖಬರ್ ಆಗಿಲ್ಲ. ಮನುಷ್ಯನ ಜನ್ಮ ಇದು. ಹಾಳು ಮಾಡಿದೆಲ್ಲೋ ನೀನು, ಆಶೆಗೆ ಬಿದ್ದ. ಭಾಳ ಕಠಿಣ ಐತಿ. ಹಂಗೆ ಬದುಕಬೇಕು. ಯಾವುದೋ ಆಶೆ ಎಲ್ಲ ಇಲ್ಲದಂಗೆ, ಈಸಬೇಕು ಇದ್ದು ಜಯಿಸಬೇಕು, ಲೇಷ ಆಶೆ ಇಲ್ಲದಂಗೆ ಹಂಗೆ ಇಲ್ಲಿ ಬದುಕಬೇಕು. ಅಂದ್ರೆ ಬದುಕಿಗೆ ಸಾರ್ಥಕತೆ ಬರ್ತದೆ ಅಂದ್ರೆ ಮಹಾತ್ಮರಾದವರೆಲ್ಲ ಮಹತ್ತರವಾದಂಥ ಇರುವಿನ ಸ್ಥಿತಿಯನ್ನು ಅನುಭವಕ್ಕೆ ಬಂದರು. ಇದ್ರ ಮ್ಯಾಗಿನ ಆಶೆಯನ್ನೆಲ್ಲ ಕೈಬಿಟ್ಟು ನೀ ಆಶೆಗೆ ಬಲಿ ಬಿದ್ದಿ. ಮತ್ತೆ ಜನ್ಮ ಜನ್ಮ ಅಂತ ತಿರ್ಗಾಕೈತಿ. ವಾಸನ ಬಿಡದಲ್ಲಿ ನಾವು ತಿರ್ಗಾಕಸ್ತೈತಿ. ಇದನ್ನು ತಿಳ್ಕೊ. ಇದರಿಂದ ದೂರ ಆದಿನಿ. ಮತ್ತು ವಿಶೇಷ ಸಂಗ್ರಹ ಮಾಡ್ಕೊತ ಕೂತಂದ್ರೆ ಸಾವುಕಾರಿಕೆ ಮದದೊಳಗೆ ಎಲ್ಲಿ ಇದ್ರ ಕಡೆ ಎಲ್ಲ ಕೊಡಕ್ಕಾಕೈತಿ ನಿನಗೆ? ಹೌದಿಲ್ಲ? ಐಶ್ವರ್ಯದ ಮದದೊಳಗೆ ಅಧ್ಯಾತ್ಮದ ಕಡೆ ಎಲ್ಲ ಕೊಡಕ್ಕೆ ಹತ್ತದಿಲ್ಲ. ಸ್ವಾಮಿಗಳ ಬರ್ಲಿ ಬಿಡು, ಇಲ್ಲೇ ಕರ್ಸೋನ್ ಬಿಡು ನಮ್ಮ ಮನೆಗೆ. ನಮ್ದ ಕಾರ್ಗಡೆ ಐತಿ, ಕೊಟ್ಟು ಕರ್ಸೋನು. ಹೌದಿಲ್ಲ? ಸಾವುಕಾರಿಕೆ ಅಮೂಲು. ಹೌದಿಲ್ಲ? ಒಟ್ಟು ಸಾವುಕಾರ ನೋಡು. ಎದ್ರ ಸಂಬಂಧ ಬರೀ ಅವ ನಮ್ಮ ಸಮಸ್ಯೆ ಆದಾಗ ಬರೋದು. ಅದು ಸಾವುಕಾರ ಮನೆಗೆ ಯಾಕೆ ಕರ್ಕೊಂಡು ಬರ್ತಾನೆ? ಅದು ಇದು ಯಾವುದು ವಿಘ್ನ ಇದ್ದಾಗ ಅಷ್ಟೇ. ಹೌದಿಲ್ಲ? ಸ್ವಾಮಿಗಳು ಕರ್ಸ್ಬೇಕ್ರಿ ನಾವು. ಹೌದಿಲ್ಲ? ಇಲ್ಲಿ ಏನಿದೆ ಇಲ್ಲಿ ಬಡೋಡಿ ಅಂತ ಇಲ್ಲಿ ಈರಂಗೌಡ ಇದ್ದಾರೆ. ಯಾವೂರದ? ಅರವಳ್ಳಿ. ಹಾ, ಅವ ಬಂಗ್ಲೆ ಐತಿ ನೋಡಿ, ಆ ಬಂಗ್ಲೆದಾಗ ಒಂದು ಪಿಸಾಚಿ ಎಲ್ಲ ಸಾಧು ಸನ್ಯಾಸಿಗಳ ಕೈಗೆ ಸೇರಿಕೊಂಡು ಓಡಿ ಹೋಗಿದ್ದು. ಅಜ್ಜಾರ್ನ ಇವು ನಡ್ಬರ್ಕಿದ್ದಲ್ಲ, ನೀವು ವಿಪಕ್ಷಪ್ನವ್ರು. ಅವ್ರ ನಡ್ಬರ್ಕ್ ತೊಗೊಂಬಂದು ಅಜ್ಜಾರ್ನ ಒಂದೇ ಅಲ್ಲಿ ಪ್ರವಚನಕ್ಕೆ ಇಟ್ಕೋಬೇಕಂಡವ್ರ. ಒಳ್ಳೆ ಅದನ್ನ ಕೇಳ್ಬೇಕಂಡವ್ರಂಗ. ಕರ್ಕೊಂಡು ಹೋಗಿ ಹಚ್ಚಿದ. ಒಂದಿನ 2-3 ದಿನ ಅಲ್ಲಿ ಸಂಜೆಗೆ ಊಟ ಸಹಿತ ಊಟದ್ದಲ್ಲ, ಆ ಅನ್ನ ಅವನು ಸರಿಯಾಗಿ ಮುಂಜಾನೆ ಊಟ ಹಾಕ್ಸಿದ್ರು ಮಾಡಿದ್ದನ. ಅವರು ಆ ರಾತ್ರಿ ಒಂದು ಮೊದಲನೇ ದಿನ, ಅವತ್ತು ದಿನನ ಅದು ಎದ್ದು ಬಿಟ್ಟೈತಿ ಪಿಸಾಚಿ. ಅಜ್ಜಾರು ಆ ದಿನ ಅಲ್ಲಿ ವಸ್ತಿ ಮಾಡಿದ ಕೂಲೆ ಅದು ಎದ್ದು ಮಕ್ಕೊಂಡವ್ರಿಗೆಲ್ಲ ಇದನ್ನ ಮಾಡಿದ ಕೂಲೆ ಅಜ್ಜಾರು ಗದ್ದಲ್ಕೆ ಎದ್ದಾರ. ಅವ್ರು ಏನಿದು ಅವಾಗ ಹಿಂಗ ಯಾರು ಹೆದರಕ್ಕೆ ಹೋಗ್ಬೇಡ್ರಿ ಏನು, ಅವಾಗನ ಬಿಟ್ಬಿಟ್ಟು ಹೋಗ್ತಾರೆ. ಹಿಂಗೆ ಹೇಳಿಲ್ಲಲ್ಲ ನನಗೆ ಇವ್ರು ಹಿಂಗದಾರ, ಇಲ್ಲಿ ಐತೆ ಅನ್ನೋದು ಹೇಳಿಲ್ಲಲ್ಲ ಇವರು ಅಂತ ಅಜ್ಜಾರು ಸಿಟ್ಟಿಗೆ ಎದ್ರು. ವಿರೂಪಾಕ್ಷಪ್ಪನು ಕರೆದು ಹೇಳ್ಬೇಕಿಲ್ಲೋ ಹಿಂಗೆ ಐತಂತ. ಹಂಗೆ ಗೊತ್ತಾಗಲಿ, ಇಲ್ಲಿ ಕರ್ಕೊಂಡ್ಬಂದು ಇದನ್ನು ಮಾಡಿದ್ವಿ ಅಂತ ಅಜ್ಜಾರು ಸಿಟ್ಟಿಗೆ ಎದ್ಬಿಟ್ರು. ನಾವು ನಾಗ್ನೂರಾಗಿದ್ದೀವಿ. ಅವಾಗ ಇವ ಅರವಳ್ಳಿ ಈರಂಗೌಡ ತೀರ್ಕೊಂಡ್ರೆ ಅಂತ ಸುದ್ದಿ ಬಂತು. ಅವ ಯಾಕೆ ಸತ್ತು ಗೊತ್ತೈತೇನೆ? ಸುಳ್ಳು ಹೇಳಿದವ, ಅದಕ್ಕೆ ಸತ್ತವ. ಯಾಕೆ ಸತ್ತು ಗೊತ್ತೈತೆ? ನಾವು ಸುಳ್ಳು ಹೇಳಿದವನು, ಅಲ್ಲಿ ಐತೆ ಅಂತ ಹೇಳಿಲ್ಲ ನಾವು. ಸಾಮಾನ್ಯ ಜನರನ್ನೆಲ್ಲ ನಿಂದಿಸ್ಬಿಟ್ಟೇ ಇಲ್ಲ ಅದು. ಹೌದಿಲ್ಲ? ಇಂಥವೆಲ್ಲ ತೊಂದರೆ ಕೊಟ್ಟ ನಾವು. ಹಂಗೆ ಮಾಡಿದವ ಇದ್ದದ್ದು ಹೇಳ್ಬೇಕಿಲ್ಲ. ಅದಕ್ಕೆ ಸತ್ತವ 2-3 ಸಲ ಹಿಂಗ ಸುಳ್ಳು ಹೇಳಿದವ. ಹೇಳ್ಬೇಕಿಲ್ಲ. ಹಂಗೆ ಸೌಕರ್ಯದೇನೆ ಅಂತಂದ್ರೆ ದೊಡ್ಡ ಇದನ್ನು ಮಾಡಿ ಕರ್ಕೊಂಡು ಹೋಗೋದು ತಮ್ಮ ಸಂಕಟಕ್ಕೆ. ಹೋದಿಲ್ಲ? ಇದ್ದ ವಿಷಯ ಹೇಳ್ಬೇಕು, ಹಿಂಗೈತೆ ಅಂತ ಹೇಳ್ಬೇಕಿಲ್ಲ. ಅವಾಗ ಹೇಳಕ್ ಬರ್ತೈತಿ, ಇಲ್ಲೇ ಕುಂತ್ಕೊಂಡು ಮಾಡಕ್ ಬರ್ತೈತ ಅಂತ ಇದಿರ್ತೈತೆ. ಅಲ್ಲಿ ಹೋಗಿ ನಮಗೆ ಇದನ್ನ ಮಾಡಿಸಿ ಅವು ತನ್ನಿಂದ ತಾನ ಪರಿಹಾರಕ್ಕವ. ಹೌದಿಲ್ಲ? ಅವು ಸಂಕಲ್ಪ ಮಾಡಿರ್ ಹೋಗೈತಿ. ಅಲ್ಲಿ ಅಡ್ಡಾಡಿದ ಸ್ಥಾನ ಎಲ್ಲ ಪವಿತ್ರ ಆಗಿ ಹೋಗೈತಿ. ಅವ್ರು ಅಡ್ಡಾಡಿದ ಜಾಗ ಅಂತ ತಪಸ್ವಿಗಳು. ಯಾಕಂದ್ರೆ ಮಹಾತ್ಮರ ಸ್ಥಾನ ಇದೆ. ನಿಂದುದೇ ವಾರಣಾಸಿ. ಎಲ್ಲಿ ಅವರ ಎಲ್ಲಿ ನಿಲ್ತದ ಪುಣ್ಯಕ್ಷೇತ್ರ. ಬಂದು ನಿಂದರೆ ಎಲ್ಲ ಪುಣ್ಯಕ್ಷೇತ್ರವೆನಿಸುವುದು. ನಡೆ ದೇವಯಾತ್ರೆ ನುಡಿ ವೇದ ಮಂತ್ರ. ನಿಂದುದೇ ವಾರಣಾಸಿ ಅಂತಾರೆ. ಅದೇ ಪುಣ್ಯಕ್ಷೇತ್ರ. ಕಾಶಿ ಕ್ಷೇತ್ರ ಆಗೋಗ್ಬೇಕು ಪುಣ್ಯಕ್ಷೇತ್ರ. ಅವ್ರು ಎಲ್ಲಿ ಆ ಸ್ಥಾನ ನೆಲೆಯಾಗಿ ನಿಲ್ತಾರೆ. ಅವ್ರು ಅಡ್ಡಾಡಿದ ಜಾಗ ಪವಿತ್ರ ಆಗಿ ಹೋಗ್ಬೇಕು. ಅದ್ರ ಸಂಬಂಧ ಕರೆಸ್ತೇವೆ ನಾವು. ಹೌದಿಲ್ಲ? ಸಂಕಟ ಕಳ್ಕೊಳ್ಳೋ ಸಂಬಂಧದಿಲ್ಲ. ಬರೀ ಹೇಳ್ಬಿಟ್ರೆ ಪರಿಹಾರ ಆಕೈತಿ. ಇದ್ದದ್ದು ವಿಷಯ ಹಿಂಗೈತಿರಿಪ್ಪ ನಮ್ಮ ಮನ್ಯಾಗ ಹಿಂಗೆ ತೊಂದ್ರೆ ಐತಿ.
ಎಷ್ಟೋ ಮಾಡ್ಯಾರಪ್ಪ ಅವ್ರು ನಮ್ಮಲ್ಲಿ. ನಾವು ಅವರು ಪಾಪ ಬಡವ್ರು ಅದಾರು ಏನು ಇದ್ದವ್ರು ಅದಾರು ಅಂತ ಕಾರ್ ಗಾಡಿ ತರ್ತೇವೆ ಅಂತೇಳಿ ಹೇಳಕ್ ಹೋಗ್ಯಾರಪ್ಪ. ಮತ್ತು ಅವರು ಹೆಂಗೆ ಅದಾರು ಅಂತ ನಾನು ಕೇಳಿದ್ರು. ಅವ್ರು ನಮ್ಮಲ್ಲಿ ಕಳಪ್ನವ್ರಿಗೆ ಗಂಗಾಮಗ್ ಬರ್ತಿತ್ತಲ್ಲ ಅಕ್ಷರ ಬಸವಣ್ಣ ಪಿಸಾಚಿ, ಅದು ರಾತ್ರಿ ಕರೆದು ನನಗೆ ಹೇಳಿತ್ತು ಬಿಡ, ಅದು ಹಿಂಗೆ ಐತಿಪ್ಪ ಕರೆಸ್ಬೇಡ ಕೈ ಮುಗಿತೇನೆ ನಿನಗಂತ ಮೈಯಾಗ ಬಂದು. ಅಪ್ಪ ಅವ್ರಿಗೆ ನಾ ಹೋದಾಗ ಹಿಂಗೆ ಅಂದಾರಪ್ಪ. ಮತ್ತು ಅವ್ರು ಕಾರ್ ಗಾಡಿ ತೊಗೊಂಡು ಕರಿಯಾಕ ಅವರು ಹೆಂಗೆ ಅಟ್ ಇದ್ದವ್ರ ತಾರನ ಹೆಂಗೆ ಅಂತ ಕೇಳಿದ್ರು. ಅದು ಇಲ್ರಿ ಹಂಗೇನಿಲ್ಲ, ನಮ್ಮ ಮನ್ಯಾಗ ಕೆಲ್ಸಕ್ಕೆ ಬರ್ತಾರ್ರಿ ಅವರು ಹಿಂಗೆ ಹಂಗಾರೆ ಯಾಕೆ ಪಾಪ ಅವ್ರು ತೊಂದ್ರೆ ಕೊಡೋದು, ಇಲ್ಲೇ ಹೇಳ್ಬಿಡಂಗಾರ ಅವ್ರಿಗೆ, ಇಲ್ಲೇ ಮಾಡಕ್ಕೆ ಬರ್ತೈತೆ ಅಲ್ಲ ನೀವು. ಹ್ಞೂ ರೀ ಕರೆದು ಆಶೀರ್ವಾದ ತೊಗೊಂಡು ಹೋಗು ಅಂತ ಹೇಳೋದು. ತೊಗೊಂಡು ಹೋದ್ರು ಕಡಿಮೆ ಆಗ್ಬಿಡ್ತೀವಿ. ಹಿಂಗೆಲ್ಲ ಇರ್ತೈತೆ ಅದು, ಹೌದಿಲ್ಲ? ನೀವು ದೊಡ್ಡ ಸ್ಥಾನ ಮಾಡಿ ಇದನ್ನು ಮಾಡಿ ಪಾಪ ಅವ್ರಿಗೆಲ್ಲ ತೊಂದ್ರೆ ಕೊಟ್ಟು ಸಾಲ ಮಾಡಿ ಅವ್ರಿಗೆ ಗಾಡಿ ತೊಗೊಂಬೋದು, ಎದಕ್ಕೆ ಬೇಕಾಗಿತ್ತು? ಇಂಥೆಲ್ಲ ಮಾಡಿಸಿಬಿಡ್ತಿದ್ದಿಲ್ಲ ಅವರು. ಅದನ್ನು ವಿಚಾರ ಮಾಡ್ತಿದ್ರು ಅವರು. ಬಡವರು ಅದಾರ ಅಂತಂದ್ರೆ ಯಾಕೆ ಇದು ಮಾಡ್ತಾರೆ, ಇಲ್ಲೇ ಸಂಕಲ್ಪ ಮಾಡಿರೋಕೈತೆ ಅಕ್ಕೈತಿಲ್ವ ಅನ್ನೋ. ಹ್ಞೂ ರೀ ನೀನು ಹೇಳ್ಬಿಡಂಗಾರ ಅವ್ರಿಗೆ. ಅಂಥ ಪವರ್ ಅವರಲ್ಲಿ. ಬೇರೆ ದೇಶದಾಗಿದ್ದಾಗ ಫೋನ್ ಹಚ್ತಾರ, ಹಿಂಗಾಗೈತ್ರಿ ತೊಂದ್ರೆ, ಅಪ್ಪ ಅವ್ರು ಸಂಕಲ್ಪ ಮಾಡಿರೋ ದಾನ ಕಡಿಮೆ. ಈ ದೇಶ ಎಲ್ಲ ಬೇರೆ ಔಟ್ ಆಫ್ ಕಂಟ್ರಿ ಒಳಗೆ ಅದಾರ, ಅವ್ರು ಫೋನ್ ಹಚ್ಚಿರ್ತಾರೆ. ಈಗವ್ರಿಗೆ ಇವ್ರಿಗೆ ಸಮರ್ಥರಿಗೆ ಹಚ್ಚಿರ್ತಾರೆ, ಹಿಂಗೆ ಆಗೈತ್ರಿಪ್ಪ ಹಿಂಗೆ. ಅವ್ರು ಫೋನ್ ಹಚ್ಚಿದ ಕೂಡ ಹಿಂಗೆ ಐತೆ, ಅದು ಕಡಿಮೆ ಆಗಿರ್ತದೆ. ಸಂಕಲ್ಪ ಮಾಡಿದ್ರೆ ಅದ್ರ ಕಡೆ ಲಕ್ಷ ಕೊಟ್ರೆ ಹೊರಕಾಗೈತಿ. ಅಂಥ ಪವರ್ ಇರ್ತೈತೆ ಅವ್ರಿಗೆ, ಜ್ಞಾನಿಗಳಿಗೆ. ನೋಡ್ರಿ ದವಾಖಾನೆಗೆ ಎಷ್ಟೋ ಕೇಸ್ಗಳು ಹಿಂಗಾಗಿ ಒಬ್ಬ ಅವ್ರು ಹಿಂಗಾಗಿ ತೊಂದರೆ ಅಂತ. ಈ ಕಡೆ ಲಕ್ಷ ಕೊಟ್ಟರು ಅಂದ್ರೆ ತನ್ನಿಂದಾನ ಇದಾವೆ. ಮಹಾತ್ಮರ ದೃಷ್ಟಿ ನೋಟ ಮಾತ್ರದಿಂದ ಕಲ್ಯಾಣಕ್ಕೆ. ಇಂಥವ ಕಲ್ಯಾಣಕ್ಕೆ ನಿಜವಾದದ್ದನ್ನು ಆ ಸ್ಥಿತಿಯನ್ನು ಹೊಂದಿದವಾಗ ಅದು ಬರ್ತೈತೆ ಪವರ್. ಸಮಾಧಿ ಹೊಂದಿ ಉತ್ಥಾನ ಯಾರಾಗಿರ್ತಾರೆ ಅವರಿಂದ ಅವ್ರು ಏನು ಇಚ್ಛೆ ಮಾಡ್ತಾರೆ ಅದೆಲ್ಲ ಈಡೇರ್ತೈತಿ. ಅದಕ್ಕೆ ಆ ಸ್ಥಿತಿ ನೀನು ಪಡಿ ಅಂದ್ರೆ ನಿನಗೂ ಬರ್ತಕ್ಕೆ. ನೀ ಸಾವ್ಕಾರ ಆದ್ರೆ ಆಳು ಹೇಳ್ದಂಗೆ ಕೇಳ್ತಾವಿಲ್ಲ, ಹಂಗ ಆ ಸ್ಥಿತಿ ಸಮಾಧಿ ಸ್ಥಿತಿಯನ್ನು ಹೊಂದಿ ನೀ ಯಾರಿದ್ದೀನು ಅಂತ ಜ್ಞಾನ ಆತ್ಮಜ್ಞಾನವನ್ನು ಮಾಡ್ಕೋ. ಎಲ್ಲ ಪಂಚಭೂತಾದಿಗಳು ಸಹಿತ ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡಿ. ಗಾಳಿ ಮಳಿ ಬೆಂಕಿ ನಿನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾವೆ. ಪಂಚಭೂತಾದಿಗಳಲ್ಲಿ ಪ್ರಭುತ್ವ ಬರ್ತದೆ. ನೋಡ್ಬೇಕಾದ್ರೆ ನೀ ಪರೀಕ್ಷೆ ಮಾಡಿ. ನಿನ್ನ ಸ್ಥಾನದಲ್ಲಿ ನೀ ನಿತ್ಯ ಅಂದ್ರೆ ಎಲ್ಲ ಹೇಳ್ದಂಗೆ ಕೇಳ್ತಾವೆ. ಸ್ಥಾನ ನೀ ಪಲ್ಲಟ ನಿನ್ನ ಜಗದಾಗ ನೀವು ಉಳಿಲಿಲ್ಲ ಅಂದ್ರೆ ಯಾರ ಅದನ್ನ ಅಸ್ತವ್ಯಸ್ತ ಆಕೈತೆ ಅದು. ಅದಕ್ಕೆ ಸ್ಥಾನ ನಿನ್ನ ಸ್ಥಾನದಾಗ ನೀನು ಸ್ವಸ್ಥಾನದೊಳಗೆ, ನಿನ್ನ ಸ್ಥಾನ ಅಂದ್ರೆ ನೀನು ಸ್ವರೂಪ ಸ್ಥಾನದೊಳಗೆ ಮನಸ್ಸು ನಿಲ್ಲಿಸು ನೋಡು. ಈ ಹೇಳಿದಂಗೆ ಎಲ್ಲ ವ್ಯವಸ್ಥಿತವಾಗಿ ನಡೀತೈತೆ ಅಂತ. ಅದನ್ನು ಮಾಡ್ಕೋ. ಜ್ಞಾನ ಸ್ಥಿತಿಯನ್ನು ಮೊದಲು ಪಡ್ಕೋ. ನಿನಗೆ ದುಃಖ ಅನ್ನುವಂಥದ್ದೇ ಉಳಿದಿಲ್ಲ ಅಂತ. ಪ್ರತಿಯೊಬ್ಬರಿಗೆ ಅದನ್ನು ಮಾಡ್ಕೊಳಿಕ್ಕೆ ಬರ್ತೈತಿ, ಆದರೂ ಅದರ ಕಡೆ ಗಮನ ಇಲ್ಲ. ನಾವು ವಿಷಯದ ವ್ಯಾಮೋಹ ಬಿದ್ದು ಎಲ್ಲ ಜೀವನ ಹಾಳು ಮಾಡ್ಕೊಂಡಿಲ್ಲ. ಅದಕ್ಕೆ ಮೊದಲು ಈ ಲಾಭ ಮಾಡ್ಕೋರಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನವನ್ನು ಮಾಡಿ. ಬರೀ ವಿಷಯ ಸಂಗ್ರಹ ಅದು ನಮ್ಮ ಪ್ರಾರಬ್ಧಕ್ಕೆ ಅನುಸಾರವಾಗಿ ಅದು ನೀ ಎಣ್ಣೆ ಹಚ್ಕೊಂಡು ಮಣ್ಣಾಗ ಉಳ್ಳಾಡಿದ್ರು ಏಟು ಹತ್ತದ ಅಟ್ಟ ನಿನಗೆ ಪ್ರಾರಬ್ಧ ಪ್ರಕಾರ ಬರ್ತೈತೆ. ಅದು ಪ್ರಾರಬ್ಧಂ ಪುಷ್ಯತಿ. ಹಿಂದೆ ಮಾಡಿದ್ದನ್ನು ಊಟ ಮಾಡೋದಷ್ಟ. ಈಗೇನು ಮಾಡ್ತೀರ ಅದು ಮುಂದೆ ಬರ್ತೈತಿ. ಬರೀ ಇದನ್ನು ಮಾಡ್ಕೊತ ಹೋಗವ ಧ್ಯಾನ ಮಾಡ್ಕೊಂಡು ಮುಕ್ತ ಆಗ್ಬೇಕನ್ನ ನಾವು ನೀನು ನೋಡ್ಕೊ. ಹಂಗಾರೆ ಎಲ್ಲ ಮಾಹಿತಿ ಹೇಳಿದ್ದೆ ಐತಿಪ್ಪ, ನೀನು ಮಾಡ್ಬೋದು, ನಿಮ್ಮ ಕೈ ಆಗೈತಿ ನೋಡು ಅಂತ ಹೇಳ್ಯಾರ. ಅದು ಇದ್ದು ತೋರ್ಸ್ಯಾರ. ಅದನ್ನು ಮೊದಲು ಮಾಡ್ಕೋರಿ. ಬರೀ ಎಷ್ಟೊತ್ತಿಂದ್ರಿ ಇದು ನೆಳ್ಳಾಟ ಬಿಸಿಲಾಟ, ನೀನು ಸೌಕರ್ಯಕ್ಕೆ ಬಡತನ ಹಂಗೆ ಇರ್ತೈತಿನ. ಅದು ಪುಣ್ಯ ಇರೋ ಮಠ ನೀನು ಸೇರಿತಾನ. ಪುಣ್ಯ ತೀರಿದ ಮ್ಯಾಗ ಕ್ಷಣದಾನ ಹೋಗಿಬಿಡ್ತೈತಿ ಎಲ್ಲ. ಬಿಸಿಲು ಎಷ್ಟು ಮಠ ಇರ್ತೈತಿ, ಮತ್ತೆ ಮಾಡಿ ಮುಸುಕ್ತೈತಿ, ಮತ್ತೆ ಬೆಳಕಾಕೈತಿ. ಇವೆಲ್ಲ ಮಾಡಿದ ಕರ್ಮಕ್ಕನುಸಾರವಾಗಿ ಅವು ನಡೆದಿರ್ತಾವ. ಅದ್ರ ಕಡೆ ಗಮನ ಕೊಡಕ್ಕೆ ಹೋಗಬೇಡ. ಜ್ಞಾನವನ್ನು ಮಾಡ್ಕೋ. ಇದರಿಂದ ಪಾರಾಗಕ್ಕೆ ಬರ್ತೈತೆ. ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿಯನ್ನು ಹೊಂದಬೇಕನ್ನುವಂಗಿದ್ರೆ, ಆ ಮುಕ್ತಿ ಅಥವಾ ಮೋಕ್ಷವನ್ನು ಹೊಂದಬೇಕನ್ನುವಂಗಿದ್ರೆ ಈ ನಿನ್ನ ನಿಜವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡು. ಅಂದಾಗ ಇದರಿಂದ ನಿನಗೆ ಬಿಡುಗಡೆ ಆಕೈತಿ. ಇದೇ ಮನುಷ್ಯನ ಜನ್ಮದ ಗುರಿ. ಬಾಕಿದು ಏನು ಜಗತ್ತಿನಾಗ ಮಾಡಿದ್ರು ಅದು ಉಪಯೋಗ ಇಲ್ಲ. ನೀನು ಮಾಡೋದು ಎಲ್ಲ ವ್ಯರ್ಥ, ನಿನಗೆ ಮಾಡೋದೆಲ್ಲ.
सकल साधु संत महाराज की